ನಮಸ್ಕಾರ ಕರ್ನಾಟಕ. ಹೊಸ ಮುಖ್ಯಮಂತ್ರಿ, ಹೊಸ ಸಂಪುಟ, ಹೊಸ ಆಡಳಿತ, ಅದೇ ಕಾಂಗ್ರೆಸ್ ಸರ್ಕಾರದ ಹೊಸ ಆಡಳಿತ ಬಂದು ಕೇವಲ 2 ದಿವಸ ಆಗಿದೆ. 3ನೇ ತಾರೀಕು ಹೊಸ ಕ್ಯಾಬಿನೆಟ್ ಮುಖ್ಯಮಂತ್ರಿ ಅಧಿಕಾರ ತಗೊಂಡ್ರೆ ಇವತ್ತು 5ನೇ ತಾರೀಕು. ಟುಡೇ ಇಸ್ 5th ಜೂನ್, 5ನೇ ಜೂನ್ ಆಗಿದೆ. ಆಲ್ರೆಡಿ ಐ ಥಿಂಕ್ ಒಬ್ಬ ಮಂತ್ರಿ ತನ್ನ ರಾಜೀನಾಮೆಯನ್ನ ಕೊಡೋದರ ಮೂಲಕ ಈ ಒಂದು ಹೊಸ ಸರ್ಕಾರ ಸೆಲೆಬ್ರೇಷನ್ ಮೂಡಲ್ಲಿ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ದುಃಖವನ್ನ ಅನುಭವಿಸ್ಬೇಕಾದ್ದು ಅಥವಾ ಅವಮಾನವನ್ನ ಅನುಭವಿಸ್ಬೇಕಾದಂತ ಪರಿಸ್ಥಿತಿಯನ್ನು ಎದುರಾಗುತ್ತೆ ಅಂತ ನಮಗೆಲ್ಲ ಅನಿಸ್ತಾ ಇದೆ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಇವತ್ತಿನ ಪ್ರೆಸೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಅಂಡರ್ ದ ಸಿಎಂ ಲೀಡರ್ಶಿಪ್ ಆಫ್ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆಡಳಿತದ ಬಂದು ಕೇವಲ 2 ದಿವಸ ಆಗಿದೆ. ಆಲ್ರೆಡಿ ಬೆಂಗಳೂರು ಇನ್ಚಾರ್ಜ್ಗೋಸ್ಕರ ಬೆಂಗಳೂರು ಇನ್ಚಾರ್ಜ್ಗೆ ಕೃಷ್ಣ ಬೈರೇಗೌಡರನ್ನ ನೇಮಿಸಿರುವಂತ ಈ ಒಂದು ಹೊಸ ಸರ್ಕಾರ ಏನಿದೆ, ನೀವೆಲ್ಲ ಕೇಳ್ಬೋದು, ಬೆಂಗಳೂರು ಇನ್ಚಾರ್ಜ್ಗೋಸ್ಕರ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಾ ಇರೋದು ಸರಿನಾ ಅಂತ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಒಂದು ಹೊಸ ಸಿಎಂ ಮತ್ತೆ ಐ ಥಿಂಕ್ ಸಂಪುಟ ಬಂದು ಅಥವಾ ಕ್ಯಾಬಿನೆಟ್ ಬಂದು ಕೇವಲ 2 ದಿವಸ ಆಗಿದೆ. ಜಸ್ಟ್ 2 days ಆಲ್ರೆಡಿ ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನು 3 ಜನ ರೆಡಿ ಇದ್ದಾರೆ ಅಂತ. ಆಮೇಲೆ ಕೊಟ್ಟು ಮನೆಗೆ ಹೋಗ್ಲಿ, ಒಂದಷ್ಟು ಜನ ಅಲ್ಲಿ ಆಗ್ತಾ ಇದ್ರು, ಕೊಟ್ಟು ಮನೆಗೆ ಹೋಗ್ಲಿ ಅಂತ. ಮನೆಗೆ ಹೋಗೋದಲ್ಲ, ನೋ ಬಡಿ ವಾಂಟ್ ಟು ಸರ್ವ್. ಇಲ್ಲಿ ಸೇವೆ ಮಾಡಕ್ಕಲ್ಲ, ಇದೆಲ್ಲ ನಾಟಕ ನಡೀತಾ ಇರೋದು. ಅದೇ ಅಧಿಕಾರ ದಾಹದ, ಅದು ಇವತ್ತಿನ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಬೆಂಗಳೂರು ಬೇಕಾ ಅಂತ ಹೇಳ್ತಾ ಇರೋ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಇದೆಲ್ಲದು ಆಗ್ತಾ ಇರೋದು ಎಲ್ಲೆಲ್ಲಿ ಚೆನ್ನಾಗಿ ಅವ್ರಿಗೆ ಸರಿ ಅನ್ಸುತ್ತೆ ಅಲ್ಲೆಲ್ಲಿ ಅವರವರ ಕಂಟ್ರೋಲ್ಗಳನ್ನ ಇಟ್ಕೊಂಡು. ಯಾಕೆ ಅಂತಂದ್ರೆ ಬೆಂಗಳೂರನ್ನ ಕಳೆದ 3 ವರ್ಷದಿಂದ ಇನ್ಚಾರ್ಜ್ ಇದ್ದಿದ್ದು ಇದೇ ಡಿ ಕೆ ಶಿವಕುಮಾರ್. ಆಮೇಲೆ ಇದೇ ಗುಂಡಿ ಬೆಂಗಳೂರಿನ ಇನ್ಚಾರ್ಜ್ ಇದ್ದಿದ್ದು ಡಿ ಕೆ ಶಿವಕುಮಾರ್. ಇದೇ ಬೆಂಗಳೂರಲ್ಲಿ ಬ್ಯಾನರ್ ಹಾಕಿದ್ರೆ 1 ಲಕ್ಷ ಫೈನು ಅಂತ ಹೇಳಿ ಸಿಎಂ ಆಗಬೇಕಾದ್ರೆ ಬೆಂಗಳೂರು ತುಂಬಾ ಬ್ಯಾನರ್ಗಳನ್ನ ಕಟ್ಕೊಂಡು ಬಾಯಲ್ಲಿ ಕಾನೂನು, ಆ ಕಾನೂನನ್ನ ತಾವೇ ಪಾಲನೆ ಮಾಡದಂತ ಸಿಎಂ ಅವರ ಕ್ಯಾಬಿನೆಟ್. ಬೆಂಗಳೂರು ನೋಡ್ರಿ, ಬೆಂಗಳೂರು ತುಂಬಾ ಬರೀ ಬ್ಯಾನರ್. ಆ ಕೆಂಪೇಗೌಡರು ಕಟ್ಟಿ ಹೋದಂತ ಬೆಂಗಳೂರು. ಇವ್ರು ಯಾರು ಕೂಡ ಇವ್ರುಗಳು ದುಡ್ಡು ಹಾಕಲ್ಲ, ನಮ್ಮ ದುಡ್ಡುಗಳನ್ನೇ ಭ್ರಷ್ಟಾಚಾರದಲ್ಲಿ ಲೂಟಿ ಮಾಡಿ ಬ್ಯಾನರ್ಗಳನ್ನ ಕಟ್ಟಿ. ಅಲ್ರಿ, ವೇರ್ ದ ಹೈಕೋರ್ಟ್ ಹ್ಯಾಸ್ ಬ್ಯಾನ್ ದ ಬ್ಯಾನರ್ಸ್ ಅಂತ ಜಾಗದಲ್ಲಿ ಇವರು ಲೆಕ್ಕನೇ ಇಲ್ಲ. ನಮ್ಮನೆ ಹತ್ರ 2 ಬಿಲ್ಡಿಂಗ್ ಎತ್ತರ ಕಟ್ಟಿದ್ರೆ ಅಲ್ಲ, ಇವ್ರಿಗೆ ಏನು ದೊಡ್ಡ ರೋಗ ಬಂದಿರೋದು? ಅಲ್ರಿ, ಆಡಳಿತ ಮಾಡ್ರು ಅಂತಂದ್ರೆ ಆಡಳಿತ ಮಾಡಲ್ಲ, ಬರೀ ಶೋ ಆಫ್, ಬರೀ ದುರಂಕಾರದ ಮಾತುಗಳು, ದುರ್ಬುದ್ಧಿ, ಬರೀ ಇದನ್ನೇ ಮಾಡ್ಕೊಂಡ್ರೆ ಅಲ್ರಿ. ಆಲ್ರೆಡಿ ಆ ಕೇಂದ್ರ ಸರ್ಕಾರ ಇಡೀ ಭಾರತದ ಆರ್ಥಿಕತೆಯನ್ನ ಬಿದ್ದೋಗಿದೆ. ಬೆಳಗ್ಗೆ ಹೇಳದನ್ನ 1 ಲಕ್ಷ ಕೋಟಿ HDFC ಬ್ಯಾಂಕ್ ದೋಖಾ ಆಗಿದೆಯಂತೆ. HDFC ಬ್ಯಾಂಕ್ ಚೇರ್ಮನ್ ರಾಜೀನಾಮೆ ಕೊಟ್ಟಿದ್ದಾನೆ. ಓಕೆ, ಆಮೇಲೆ RBI ನಲ್ಲಿ ಇದ್ದಂತ ಚಿನ್ನನ ಮಾರಾಟ ಮಾಡಿದ್ರು, 74 ಟನ್ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಮಾರಾಟ ಮಾಡಿಲ್ಲ ಅಂತಂದ್ರು. ದೇಶದ ಆರ್ಥಿಕತೆ ಎಲ್ಲೋ ಒಂದು ಕಡೆ ICU ನಲ್ಲಿದೆ. ಒಂದು ಕಡೆ ಅವ್ರ ಕೇಂದ್ರ ಸರ್ಕಾರ ಸಾಲ ಮಾಡಿ ಲೂಟಿ ಮಾಡಿದ್ರೆ, ಇನ್ನೊಂದು ಕಡೆ ಹೋಗ್ಲಿನಪ್ಪ ರಾಜ್ಯ ಸರ್ಕಾರ ಏನೋ ಒಂದು ನೆಮ್ಮದಿ ಕೊಡುತ್ತೆ ಅಂತಂದ್ರೆ ಇವ್ರೆಲ್ಲರಿಗೂ ಬೇಕಾಗಿರೋದು ಅಧಿಕಾರ. ಬಲ್ಲ ಮೂಲಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಇದ್ದಂತ ಬೆಂಗಳೂರಿಗೆ ಈ ಕೃಷ್ಣ ಬೈರೇಗೌಡರಿಗೆ ಕೊಟ್ಟು, ಅಂದ್ರೆ ಒಂದ್ ರೀತಿ ತಮ್ಮ ಕಂಟ್ರೋಲರ್ ಇರೋ ಗೊಂಬೆ ತರ. ಅಂದ್ರೆ ಈ ಕೃಷ್ಣ ಏನಿದಾನೆ, ಸೋ ಕಾಲ್ಡ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಏನಿದಾನೆ, ಈ ಇಸ್ ದ ಪ್ರಾಕ್ಸಿ ಆಫ್ ಡಿ ಕೆ ಶಿವಕುಮಾರ್. ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಒಂದ್ ರೀತಿ ಪ್ರಾಕ್ಸಿ ಇದ್ದಂಗೆ. ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಬೆಂಗಳೂರನ್ನ ಬಿಟ್ಕೊಟ್ಟಂಗೂ ಇರಬೇಕು, ಅಟ್ ದ ಸೇಮ್ ಟೈಮ್ ಬೆಂಗಳೂರು ಮೇಲೆ ಕಂಟ್ರೋಲು ಇರಬೇಕು. ಏನಕ್ಕೆ ಅಂತಂದ್ರೆ ಬಿಕಾಸ್ ಕಳೆದ 3 ವರ್ಷಗಳಿಂದ ಈ ಒಂದು ಬೆಂಗಳೂರನ್ನ ನಾಶ ಮಾಡಿದಂತ ಕೀರ್ತಿ ಡಿ ಕೆ ಶಿವಕುಮಾರ್ಗೆ ಸಿಗುತ್ತೆ, ಈ ಕಾಂಗ್ರೆಸ್ ಸರ್ಕಾರ ಸಿಗುತ್ತೆ. ಆದ್ರೆ ಹಿಂದೆ ಇದ್ದಂತ ಸರ್ಕಾರಗಳು ಕೂಡ ನಾಶ ಮಾಡಿನೇ ಹೋಗಿರೋದು. ಈ ಗಾರ್ಡನ್ ಸಿಟಿ ಅನ್ನೋದನ್ನ ಗಬ್ಬು ಸಿಟಿ ಮಾಡಿಟ್ಟಿದ್ದಾರೆ. ಇವತ್ತು ಬೆಂಗಳೂರು ಗಬ್ಬೊಡಿತಾ ಇದೆ.
ಕಸ ಗಬ್ಬೊಡಿತಾ ಇದೆ, ಬ್ಯಾನರ್ಗಳ ಅಕ್ರಮ ಬ್ಯಾನರ್ಗಳಿಂದ ಗಬ್ಬೊಡಿತಾ ಇದೆ, ಟ್ರಾಫಿಕ್ ಇಂದ ಜನರ ನೆಮ್ಮದಿ ಹಾಳಾಗ್ತಾ ಇದೆ. ಆಮೇಲೆ ಎಲ್ಲಂದ್ರೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿ ಇಡೀ ಪರಿಸರವನ್ನ ನಾಶ ಮಾಡಿದ್ದಾರೆ. ಗ್ರೀನರಿ ಮಾಯ ಆಗಿದೆ, ಮರಗಳಿಲ್ಲ ರೇ, ಮರಗಳಿಲ್ಲ. ಗಾರ್ಡನ್ ಸಿಟಿ ಹೋಗಿ ಕಾಂಕ್ರೀಟ್ ಸಿಟಿ, ಗಬ್ಬು ಸಿಟಿ ಆಗಿದೆ, ಭ್ರಷ್ಟಾಚಾರದ ಸಿಟಿ ಆಗಿದೆ, ಲೂಟಿಕೋರರ ಕೇಂದ್ರ ಆಗಿದೆ. ಓಕೆ, ರಾಮಲಿಂಗಾರೆಡ್ಡಿ ಇದನ್ನ ಯಾಕೆ ಬೇಕು ಅಂತ ಹೇಳ್ತಿರೋದಂದ್ರೆ, ದಿಸ್ ಇಸ್ ಎ ಬಿಗ್ಗೆಸ್ಟ್ ರೆವಿನ್ಯೂ ಹೋಲ್ಡಿಂಗ್. ಈ ಒಂದು ಬೆಂಗಳೂರು ಏನಿದೆ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೆವಿನ್ಯೂ ಟ್ರಾನ್ಸಾಕ್ಷನ್ ಆಗುವಂತ ಜಾಗ. ಹಾಗಾಗಿ ಡಿ ಕೆ ಶಿವಕುಮಾರ್, ಸಿಎಂ ಡಿ ಕೆ ಶಿವಕುಮಾರ್ಗೆ ನಾನು 3 ವರ್ಷದಿಂದ ಮಡ್ಕೊಂಡಿದ್ದೆ, ಇದನ್ನ ರಾಮಲಿಂಗಾರೆಡ್ಡಿ ಕೊಟ್ರೆ ನಮ್ದು ಹೋಲ್ಡ್ ಹೊಟ್ಟೋಗುತ್ತೆ ಅಂತ ಹೇಳಿ, ಹಾಗಾಗಿ ಡಿ ಕೆ ಶಿವಕುಮಾರ್ ಈ ಒಂದು ಕೃಷ್ಣ ಬೈರೇಗೌಡನ್ನ ತನ್ನ ಪ್ರಾಕ್ಸಿ ಅಂದ್ರೆ ಒಂದ್ ರೀತಿ ಕೃಷ್ಣ ಬೈರೇಗೌಡನ್ಗೆ ಬೆಂಗಳೂರನ್ನ ಬಿಟ್ಕೊಟ್ಟಂಗೂ ಇರಬೇಕು. ಈ ಗಬ್ಬಿಡ್ದಿರೋ ಬೆಂಗಳೂರು, ಈ ಮಳೆ ಬಂದ್ರೆ ಕೆರೆ ಆಗುವಂತ ಬೆಂಗಳೂರು, ಕಸ ತುಂಬಿ ರೋಗ ಬಂದಿರೋಂತ ಬೆಂಗಳೂರು, 1250 ಕೆರೆಗಳನ್ನ ಲೂಟಿ ಮಾಡಿರೋ ಬೆಂಗಳೂರನ್ನ ಕೃಷ್ಣ ಬೈರೇಗೌಡನ್ ಕೊಟ್ಟು ಡಿ ಕೆ ಶಿವಕುಮಾರ್ ಮತ್ತೆ ಅದೇ ಬೆಂಗಳೂರು ಮೇಲೆ ಹೋಲ್ಡ್ ಇಟ್ಕೊಳಕ್ಕೆ ಸಾಹಸ ಮಾಡ್ತಾ ಇದ್ರೆ, ಅದೇ ರಾಮಲಿಂಗಾರೆಡ್ಡಿ ಇಲ್ಲ ನನಗೂ ಬೇಕು ಅಂತ. ಇಲ್ಲಿ ಸೇವಾ ಮನೋಭಾವ ಯಾರಿಗೂ ಇಲ್ಲ. ಓಕೆ, ಅಂಡ್ ಐ ಆಮ್ ಸಾರಿ ಟು ಸೇ ದಿಸ್, ಈ ಬೆಂಗಳೂರಲ್ಲಿ 1000 ಸಮಸ್ಯೆಗಳಿದೆ. ಕಸ ರೀಸೈಕಲ್ ಆಗಲ್ಲ. ಕಸನ ತಗೊಂಡೋಗಿ ಬೆಂಗಳೂರು ಸುತ್ತಮುತ್ತ ಹಾಕಿ ಅಲ್ಲಿ ಬೆಂಗಳೂರಿನ ಗ್ರೌಂಡ್ ವಾಟರ್ನ, ಬೆಂಗಳೂರಿನ ಎನ್ವೈರನ್ಮೆಂಟ್ ನ ವಿಷಕಾರಿ ಮಾಡಿಟ್ಟಿದ್ದಾರೆ. ಬರೀ ಬೆಂಗಳೂರು ಎನ್ವೈರನ್ಮೆಂಟ್ ಒಂದೇ ಅಲ್ಲ, ಕೋಲಾರದ ಗ್ರೌಂಡ್ ವಾಟರ್ನ, ಚಿಕ್ಕಬಳ್ಳಾಪುರ ಗ್ರೌಂಡ್ ವಾಟರ್ನು ಸಹ ಇವರು ನಾಶ ಮಾಡಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲ ಕಿತ್ತಾಡ್ತಾ ಇರೋದು ಬೆಂಗಳೂರಿನ ಉದ್ಧಾರ ಮಾಡಕ್ಕಲ್ಲ, ನಿಮಗ್ ಸೇವೆ ಮಾಡಕ್ಕಲ್ಲ. ಬೆಂಗಳೂರಲ್ಲಿ ಬರೋ ಅಂತ ರೆವಿನ್ಯೂ ಇದೆಯಲ್ಲ, ಅದರ ಮೇಲೆ ಒಂದು ಅಧಿಕಾರ ಇರಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಬೆಂಗಳೂರಿಗೋಸ್ಕರ, ಬೆಂಗಳೂರಲ್ಲಿ ನಂದು ಅಧಿಕಾರ ಇರಬೇಕು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕೃಷ್ಣ ಬೈರೇಗೌಡನ ನೇಮಿಸಿದ್ದಾರೆ. ಯಾಕಂದ್ರೆ ಕೃಷ್ಣ ಬೈರೇಗೌಡ ಅಂಡ್ ಅಟ್ ದ ರೇಟ್ ಕೃಷ್ಣ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಕೇಳ್ತಾನೆ. ಇಂಡೈರೆಕ್ಟ್ ಆಗಿ ಈ ಕೃಷ್ಣ ಬೈರೇಗೌಡರ ಮುಖಾಂತರ ಡಿ ಕೆ ಶಿವಕುಮಾರ್ ಬೆಂಗಳೂರು ಮೇಲೆ ಆಡಳಿತವನ್ನ ಹಂಗೆ ಇಟ್ಕೊಂತಾರೆ ಅನ್ನೋ ಒಂದು ಮನೋಭಾವನೆಗೋಸ್ಕರ ಈ ಒಂದು ಪೋರ್ಟ್ಫೋಲಿಯೋನ ಕೃಷ್ಣ ಬೈರೇಗೌಡನ್ ಕೊಟ್ಟು ಗಬ್ಬಿಡ್ದಿರೋ ಬೆಂಗಳೂರನ್ನ ಇನ್ನ ಗಬ್ಬಿಡ್ಸಕ್ಕೆ, ನಾಶ ಆಗಿರೋ ಬೆಂಗಳೂರನ್ನ ಇನ್ನ ನಾಶ ಮಾಡಕ್ಕೆ, ಗಲೀಜಾಗಿರೋ ಬೆಂಗಳೂರನ್ನ ಬ್ಯಾನರ್ಗಳು ಕಟ್ಟಿ ದಬ್ಬಾಳಿಕೆ ಮಾಡಿ ದುರಾಡಳಿತ ಮಾಡಿ. ಅಲ್ರಿ, ಒಂದು ಹೈಕೋರ್ಟ್ ಆದೇಶಕ್ಕೆ ಕಿಮ್ಮತ್ತಿಲ್ಲ ಅಂತಂದ್ರೆ ಯಾವ ದುರಾಡಳಿತದಲ್ಲಿ ಮಾಡಿ. ಆಮೇಲೆ ಟೈಮ್ ಇಸ್ ನಾಟ್ ಲಾಂಗ್, ಇನ್ನು 5 ವರ್ಷ ಏನು ಇಲ್ಲ. ನಾನು ಹೇಳ್ತೀನಲ್ಲ, ಇದು ಒಂದ್ ರೀತಿ ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್. ನಾನು ವಿಡಿಯೋನ ಮಾಡಿರ್ಲಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಏನೋ ಅವ್ರವ್ರ ಪಾರ್ಟಿ ಯಾರನ್ನ ಸಿಎಂ ಮಾಡ್ಕೊಂಡು ಅವ್ರು ದುಡ್ದವ್ರೆ, ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತ ಇದ್ವಿ. ಬಟ್ ಆಡಳಿತ ಮಾಡ್ತಾ ಇರೋದು ಕರ್ನಾಟಕದ 7 ಕೋಟಿ ಜನರಿಗೋಸ್ಕರ, ಬೆಂಗಳೂರಲ್ಲಿರೋ 1 ಕೋಟಿ ಜನರಿಗೋಸ್ಕರ ಆಡಳಿತ ಮಾಡ್ತಾ ಇರೋದು. ಅಲ್ರಿ, ಗಬ್ಬಿಡ್ಸಾಕಿದಾರ ಬೆಂಗಳೂರನ್ನ. ಈ ಗಬ್ಬಿಡ್ಸಾಕಿರೋ ಬೆಂಗಳೂರು ಮೇಲೆ ಆಡಳಿತ ಹಿಡ್ಕೊಂಡು ವಸೂಲಿಗೋಸ್ಕರ ಕಿತ್ತಾಡ್ತಾರೆ ಅಂತಂದ್ರೆ ಎಂತ ದುರಾಡಳಿತ, ಎಂತ ದುಷ್ಟರು, ಎಂತ ಮಾಫಿಯಾಗಳ ಕೈಗೆ ನಾವು ಅಧಿಕಾರ ಕೊಟ್ಟಿದೀವಿ, ಯೋಚನೆ ಮಾಡ್ಬೇಕಲ್ಲ. ಅದಕ್ಕೆ ರಾಮಲಿಂಗಾರೆಡ್ಡಿ ನನಗೆ ಬೆಂಗಳೂರು ಕೊಟ್ಟಿಲ್ಲ ಅಂತಂದ್ರೆ ನಾನು ರಾಜೀನಾಮೆ ಅಂತೇಳಿ ರಾಜೀನಾಮೆ ಬಿಸಾಕಿದ್ದಾರೆ. ನೋಡ್ಕೊಳ್ಳಿ, ಲೆಕ್ಕ ಹಾಕೊಳ್ಳಿ. ಈ ಸರ್ಕಾರ ಬಂದು 3ನೇ ತಾರೀಕು ಈ ಸರ್ಕಾರ ಬಂದಿದ್ದು. 5ನೇ ತಾರೀಕು 1 ವಿಕೆಟ್ ಡಮಾರ್. ಈಗ ದೇವನಹಳ್ಳಿ MLA ಮುನಿಯಪ್ಪನವರು ರಾಜೀನಾಮೆ ಅಲ್ಲ, ನಾವು ಮಾಧ್ಯಮಗಳಲ್ಲಿ ಓಡಿದ್ದು, ನಾವು ಯಾರು ಕೂಡ ಕೇಡು ಬಯಸಲ್ಲ, ಕೆಟ್ಟದ್ದು ಬಯಸಲ್ಲ. ಬಟ್ ಇದು ಜಾಸ್ತಿ ದಿನ ಉಳಿಯುವಂತ ಸರ್ಕಾರ ಅಲ್ಲ ಅಂತ ನೀವೆಲ್ಲ ಮನವರಿಕೆ ಮಾಡ್ಕೊಳ್ಳಿ. ದಿಸ್ ಗೌರ್ಮೆಂಟ್ ವಿಲ್ ನಾಟ್ ಎಂಡ್ ಫಾರ್ ಎ ಲಾಂಗ್ ಟೈಮ್. ಈ ಒಂದು ಸರ್ಕಾರ ಜಾಸ್ತಿ ದಿನ ಉಳಿಯಲ್ಲ. ಇವರು ಕಿತ್ತಾಡ್ಕೊಂಡು ಅಧಿಕಾರಕ್ಕೋಸ್ಕರ, ವಸೂಲಿಗೋಸ್ಕರ ಇವರೆಲ್ಲ ಹಾಳಾಗಿ ಹೋಗ್ತಾರೆ. ಆಮೇಲೆ ಈ ಕರ್ನಾಟಕದ ಜನರಿಗೆ ಒಂದು ಕಡೆ ಕಿತ್ತು ತಿನ್ನೋ ಅಂತ ಕೇಂದ್ರ ಸರ್ಕಾರ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫುಲ್ ICUಗಳಲ್ಲಿದೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅದು ಕೆಲವು HDFC ಬ್ಯಾಂಕ್ ಚೇರ್ಮನ್ ರಿಸೈನ್ ಮಾಡಿದಾನೆ. ಸಾಕಷ್ಟು ಬ್ಯಾಂಕ್ಗಳ ಆರ್ಥಿಕ ಪರಿಸ್ಥಿತಿ ಕುಂದೋಗಿದೆ. RBI ನಲ್ಲಿರೋ ಚಿನ್ನನ ಮಾರಾಟ ಮಾಡಿದಾರಂತೆ ಮಾಧ್ಯಮ ಹೇಳ್ತಾ ಇದೆ, ಸರ್ಕಾರ ಹೇಳ್ತಾ ಇದೆ ನಾವು ಮಾರಾಟ ಮಾಡಿಲ್ಲ ಅಂತ. ಇದು ಕೇಂದ್ರ ಸರ್ಕಾರ ಮಾಡಿರುವಂತ ಒಂದು ಕೆಟ್ಟ
ಆಡಳಿತದಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಸರ್ವನಾಶ ಆಗಿದೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿನೂ ಅಷ್ಟೇನೆ ತುಂಬಾ ಕೆಟ್ಟದಾಗಿದೆ. ಒಂದು ಕೆಟ್ಟ ಆಡಳಿತ. ಬರೀ ಇವರೆಲ್ಲರೂ ಅಷ್ಟೇ ನನಗೆ ಅಧಿಕಾರ ಬೇಕು ಅಂತ ಬಿಟ್ರೆ ಕರ್ನಾಟಕವನ್ನ ಉದ್ಧಾರ ಮಾಡೋ ಯಾವ ಒಬ್ಬ MLA ಸಹ ಇಲ್ಲ. ಆಮೇಲೆ ಇದನ್ನ ಪ್ರಶ್ನೆ ಮಾಡೋ ಅಂತ ವಿರೋಧ ಪಕ್ಷ ಕೂಡ ಸತ್ತೋಗಿದೆ. ಇವನ್ ದ ಆಪೋಸಿಷನ್ ಇಸ್ ಡೆಡ್. ಯಾಕೆ ಅಂತಂದ್ರೆ ಅವ್ರ ವೀಕ್ನೆಸ್ ಗಳೆಲ್ಲ ಮೋಸ್ಟ್ಲಿ ಇವ್ರು ಮಡ್ಕೊಂಡವ್ರೆ ಅಂತ ನಮಗೂ ಅನ್ನಿಸ್ತಾ ಇದೆ. ಆಮೇಲೆ ಕಮಿಂಗ್ ಸ್ಟ್ರೇಟ್ ರಾಮಲಿಂಗಾರೆಡ್ಡಿ ಅವರೇನೋ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಾವು ಸುದ್ದಿ ಕೇಳಿದ್ವಿ. ಅಂಡ್ ಇಟ್ ಈಸ್ ಕನ್ಫರ್ಮ್ ಬೈ ಅ ಮೀಡಿಯಾ ಆಲ್ಸೋ. ರೆಸಿಗ್ನೇಷನ್ ಕಾಪಿ ಹಾಕಿದ್ದಾರೆ. ಅವ್ರ ಪಕ್ಷ ಹಾಳಾಗೋಗ್ಲಿ, ನಮ್ಗೆ ಅದೆಲ್ಲ ಬೇಕಾಗಿರೋದು. ಬೆಂಗಳೂರು ಈ ಕರ್ನಾಟಕಕ್ಕೆ ಒಂದು ಆಲ್ಟರ್ನೇಟಿವ್, ಒಂದು ಪರ್ಯಾಯ ರಾಜಕೀಯದ ಅವಶ್ಯಕತೆ ಇದೆ. ಇವತ್ತು ಮೂರೂ ಪಕ್ಷಗಳು ಈ ಕರ್ನಾಟಕ ರಾಜ್ಯವನ್ನ ಎಣದ ಮೇಲೆ ಇರುವಂತ ಮೂರಾ ಬಟ್ಟೆ ಮಾಡಿಟ್ಟಿದೆ. ನಾವು ಓಟ್ ಕೊಟ್ಟು ತೆರಿಗೆ ಕೊಟ್ಟು ನೆಮ್ಮದಿಯ ಬದುಕು ಸಹ ನಮ್ಮ ಬಳಿ ಇಲ್ದಿರ ಅಂತಾಗಿದೆ. ಎಲ್ಲ ಅನಧಿಕೃತ, ಎಲ್ಲ ಭ್ರಷ್ಟಾಚಾರ, ಎಲ್ಲ ದುರಾಡಳಿತ, ಆಮೇಲೆ ನಮ್ ಭರವಸೆ ಇಲ್ಲದಂತ ಆಡಳಿತ ಅಂತ ಹೇಳ್ಬೋದು. ಇವತ್ತಿನ ಜನರೇಷನ್ ಭರವಸೆ ಮಾಡಕ್ ಆಗಲ್ಲ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇವರ ನಾಟಕಗಳನ್ನ ರಾಮಲಿಂಗಾರೆಡ್ಡಿ ಆದ್ಮೇಲೆ ಮುನಿಯಪ್ಪನೇನೋ ರಾಜೀನಾಮೆ ಕೊಡ್ತೀನಿ ಅಂತ, ಆಮೇಲೆ ಇನ್ನೊಬ್ರು ಯಾರೋ ಹೇಳಿದ್ರು ಜಾರ್ಜ್ ಕೊಡ್ತಾರೆ ಅಂತ ಬೈತಿ. ಅಲ್ರೇ, ಬರೀ ಅಧಿಕಾರ ಅಷ್ಟೇ. ಇವ್ರು ಯಾರು ಬೆಂಗಳೂರಿನ ಉದ್ಧಾರ ಮಾಡಲ್ಲ, ಇವ್ರು ಯಾರು ಕರ್ನಾಟಕವನ್ನ ಉದ್ಧಾರ ಮಾಡಲ್ಲ. ಇವ್ರು ಎಲ್ಲಾರು ಇರೋದು ಬರೀ ಅಲ್ಲಾಗುವಂತ ದುರಾಡಳಿತದಲ್ಲಿ ಏನಾದ್ರು ಲಾಭ ಬಂದ್ರೆ ಅದನ್ನ ಸ್ವಾಹ ಮಾಡಿ ಹೋಗಕ್ಕೆ ಅಂತ ಹೇಳುತ್ತಾ. ಅಂಡ್ ಬಿಲೀವ್ ಇಟ್ ಆರ್ ನಾಟ್, ಇಟ್ಸ್ ವೆರಿ ವಿತಿನ್ 2 days ಇಷ್ಟು ಶೇಕ್ ಆಗಿದೆ ಈ ಸರ್ಕಾರ ಅಂತಂದ್ರೆ ನನಗೆ ಅನ್ಸಿದ್ದೇನು ಅಂತಂದ್ರೆ ದಿಸ್ ಗವರ್ಮೆಂಟ್ ವಿಲ್ ನಾಟ್ ಲಾಸ್ಟ್ ಫಾರ್ ಲಾಂಗ್ ಟೈಮ್. ಇದು 2 ವರ್ಷ ಪೂರ್ತಿ ಮಾಡುತ್ತೆ ಅಂತಂದ್ರೆ ಇದೊಂದು ದೊಡ್ಡ ಕನಸು ಅಂತ ಹೇಳುತ್ತಾ. ಯಾಕೆ ಅಂತಂದ್ರೆ ಇಲ್ಲಿ ಯಾರಿಗೂ ತಾಳ್ಮೆ ಇಲ್ಲ. ಒಂದು ದುರಾಂಕಾರದ ಆ ಬಿಹೇವಿಯರ್ ಅಲ್ಲ ಒಬ್ಬೊಬ್ಬರಲ್ಲಿ ಎತ್ತು ಕಾಣುತ್ತೆ. ಅಂದ್ರೆ ಏನೋ ಈ ಕರ್ನಾಟಕ ರಾಜ್ಯಕ್ಕೆ ಇವರೇ ಒಂದ್ ರೀತಿ ಮಹಾರಾಜರು, ಇಲ್ಲಿರೋರೆಲ್ಲ ಇವ್ರ ಗುಲಾಮರ ರೀತಿ ಇವರ ನಡವಳಿಕೆಗಳಿದೆ. ನಾವು ಹಾಕಿರೋ ಓಟಿಂದ ಸರ್ಕಾರ, ನಾವು ಕಟ್ಟಿರೋ ಟ್ಯಾಕ್ಸ್ ಇಂದ ಈ ಸರ್ಕಾರಗಳು ನಡೆಯೋದು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಆದ್ರೆ ಇವರ ದಬ್ಬಾಳಿಕೆಗಳು ಹೆಂಗಿದೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಒಂದು ರೀತಿಯ ವಾದ್ಯ ಬರುತ್ತೆ. ಒಂದ್ ರೀತಿ ಬೆಂಗಳೂರಲ್ಲಿ ಒಂದು 10 ಲಾರಿ ಕಸ ಹಾಕಿ ವಾಸನೆ ಬಂದ್ರೆ ಹಿಂಗ್ ವಾಸನೆ ಬರುತ್ತಾ ಇದೆ. ಕೇವಲ 2 ದಿವಸದಲ್ಲಿ ಈ ಸರ್ಕಾರ ಅಸಹ್ಯದ ರೀತಿಯಲ್ಲಿ ಇವರ ಆಡಳಿತ ಕಣ್ಣು ಕಾಣಿಸ್ತಾ ಇದೆ. 100 ಕ್ಯಾಮ್ರಾಗಳು ಶೂಟ್ ಮಾಡಿ ಮಾಧ್ಯಮಗಳು, ಯೂಟ್ಯೂಬರ್ಸ್ ಅದನ್ನ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಇದು ಅಲ್ಪಾಯುಷು ಇರುವಂತ ಸರ್ಕಾರ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಹೆಸಿಟೇಷನ್ ಟು ಸೇ, ಆಯ್ತಾ. ಆಮೇಲೆ ಎರಡನೇದು, ಇದಕ್ಕೆಲ್ಲ ಒಂದು ಪರಿಹಾರ ಬೇಕಾಗಿದೆ. ನಾವೆಲ್ಲ ಹೋರಾಟ ಮಾಡಿದೀವಿ, ನೀವೆಲ್ಲ ನೋಡಿದ್ರ. ಕಳೆದ 16 ವರ್ಷ 2010ರಲ್ಲಿ ವಿರೋಧ ಪಕ್ಷದ ನಾಯಕನಾಗಿ, ಇವತ್ತು ವಿರೋಧ ಪಕ್ಷದ ನಾಯಕನಾಗಿರುವ ಅಶೋಕ್ ಮೇಲೆ ಕೇಸ್ ಹಾಕಿ ಶುರುವಾದಂತ 2010ರಲ್ಲಿ ನಮ್ಮ ಹೋರಾಟ ಇವಕ್ಕೆ ಈ ವರ್ಷಕ್ಕೆ ಹೆಚ್ಚು ಕಮ್ಮಿ 16 ವರ್ಷದ ಹೋರಾಟ. ನಿಮ್ಮೆಲ್ಲರ ಪರಿಚಯ. ನಮಗ್ ಗೊತ್ತಾಯ್ತು, ಅವನಿಗೆ ಓಟ್ ಹಾಕರು ಅದೇ ಬಾಳು, ಇವನಿಗೆ ಓಟ್ ಹಾಕರು ಅದೇ ಬಾಳು. JCB 3 ಪಕ್ಷಗಳಿಗೆ ಹಾಕರು ಸಹ ಜನರಿಗೆ ನೆಮ್ಮದಿ ಇವರು ಕೊಡಲ್ಲ ಅಂತ ನಮಗೆ ಅರ್ಥ ಆಗಿ, ಹಾಗಾಗಿ ಒಂದು ರಾಜಕೀಯ ಪರ್ಯಾಯವನ್ನ ವಿ ಆರ್ ಬ್ರಿಂಗಿಂಗ್ ಒನ್ ಪೊಲಿಟಿಕಲ್ ಆಲ್ಟರ್ನೇಟಿವ್ ಸಾಮಾನ್ಯ ಜನರಿಗೋಸ್ಕರ. ನಾನು ನಿಮ್ಮಲ್ಲಿ ಒಬ್ಬ, ನಾನು ಯಾರೋ ಈ ಕಾಂಗ್ರೆಸ್ BJP JDS ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ರಾಜಕೀಯ ಅಥವಾ ಬ್ಯಾಕ್ ಗ್ರೌಂಡ್, ನಮ್ಮಪ್ಪ ಲಾಯರು ಏನೂ ಅಲ್ಲ. ಬ್ಯಾಕ್ ಗ್ರೌಂಡ್ ಇಲ್ಲದೆ ನಿಮ್ಮಲ್ಲಿ ನಾನು ಒಬ್ಬನಾಗಿ ಒಂದು ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಒಂದು ಪಕ್ಷವನ್ನ, ಒಂದು ಪರ್ಯಾಯ ರಾಜಕೀಯ ಪಕ್ಷವನ್ನ ಕೆಲವೇ ದಿನಗಳಲ್ಲಿ, ಒಂದು 2-3 ದಿವಸ ಅಥವಾ ವಿತಿನ್ 4-5 days ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ವಿ ಆರ್ ಲಾಂಚಿಂಗ್ ಎ ನ್ಯೂ ಪೊಲಿಟಿಕಲ್ ಎಂಟಿಟಿ, ಒಂದು ರಾಜಕೀಯ ಪರ್ಯಾಯವನ್ನ, ಒಂದು ಹೊಸ ರಾಜಕೀಯ ಪಕ್ಷವನ್ನ ನನ್ನ ನೇತೃತ್ವದಲ್ಲಿ, ಕರ್ನಾಟಕದಲ್ಲಿ ನನ್ನ ನೇತೃತ್ವದಲ್ಲಿ ವಿ ಆರ್ ಲಾಂಚಿಂಗ್. ಒಂದು ಮ್ಯಾಕ್ಸಿಮಮ್ 4-5 days ಅಲ್ಲಿ, ಮೋಸ್ಟ್ಲಿ 3 days ಅಂತ ಇದ್ರೆ ಅದು 5 days, ಅದ್ಯಾವುದೋ ಒಂದು ಜಾಗ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಇವತ್ತು ಆಗುತ್ತೆ. ಮ್ಯಾಕ್ಸಿಮಮ್ ವಿತಿನ್ 4-5 days ನಾವೊಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ಅನ್ನ ಕರ್ನಾಟಕದ ಜನರಿಗೆ ಕೊಡಲಿದ್ದೇವೆ. ಈ ಮೊನೋಪಲಿ ಆಗಿರುವಂತ ರಾಜಕೀಯ, ಕಾಂಗ್ರೆಸ್ ಬಿಟ್ರೆ ಜೆಡಿಎಸ್ ಬಿಟ್ರೆ ಬಿಜೆಪಿ ಅನ್ನೋ ನಮಗೆ ಬರೀ ಓಟ್ ಹಾಕಿ, ಇವರಿಗೆ ಟ್ಯಾಕ್ಸ್ ಕಟ್ಟಿ, ಇವ್ರುಗಳಿಗೆ ಬ್ಯಾನರ್ ಕಟ್ಟಿ, ಇವ್ರುಗಳಿಗೆ ಚಪ್ಪಾಳೆ ಹೊಡೆದು, ಇವ್ರುಗಳಿಗೆ ಓಟ್ ಹಾಕಿ
ನಮ್ಮಗಳಿಗೆ ಇವರೆಲ್ಲ ಕೊಟ್ಟಿರೋದು ಬರೀ ನೋವೇ. ಅದು ನನಗೊಬ್ಬನಿಗೆ ಅಂತಲ್ಲ, ಕರ್ನಾಟಕದ 97% ಜನರು ನೋವಲ್ಲೇ ಇರೋದು, ಬೇಜಾರಲ್ಲೇ ಇರೋದು. ನಿರುದ್ಯೋಗ ಇಲ್ಲ, ರೈತರು ನೆಮ್ಮದಿಯಾಗಿಲ್ಲ, ಓದಿರೋ ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಕೆಲಸ ಮಾಡಿದ್ರೆ ಸಂಬಳ ಸಾಲ್ತಾ ಇಲ್ಲ, ಬೆಲೆ ಏರಿಕೆ, ಒಂದಲ್ಲ ಎರಡಲ್ಲ, ಆಮೇಲೆ ನೆಮ್ಮದಿ ಇಲ್ಲದಂತ ಬದುಕನ್ನ ಇವರೆಲ್ಲ ಕೊಟ್ಟಿದ್ದಾರೆ. ಇದನ್ನ ಬದಲಾಯಿಸಬೇಕು ಅಂತಂದ್ರೆ ವಿಧಾನಸೌಧಕ್ಕೆ ಒಂದು ಹೊಸ ಪರ್ಯಾಯ ಪಕ್ಷ ಕಾಲಿಡಬೇಕು, ಒಂದು ಹೊಸ ನಾಯಕತ್ವ ಬೇಕಾಗಿದೆ. ಆಮೇಲೆ ಹಾರ್ಡ್ಲಿ ಇನ್ನ ಹೆಚ್ಚು ಕಮ್ಮಿ ಅಂತಂದ್ರೆ ಒಂದು ವರ್ಷದ ಮೇಲೆ ಒಂದು 10 ತಿಂಗಳಿದೆ. ಇನ್ನ ಡಿ ಕೆ ಶಿವಕುಮಾರ್ ತುಂಬಾ ಸಾಹಸ ಮಾಡಿದ್ರೆ ಮೋಸ್ಟ್ಲಿ ಕೊನೆ ಮುಟ್ತಾರೋ ಇಲ್ಲೋ ಗೊತ್ತಿಲ್ಲ. 2 ದಿವಸದಲ್ಲಿ ಈ ಒಂದು ಹೊಸ ಆಡಳಿತ ಸರ್ಕಾರದ ಒಂದು ಬಹಿರಂಗ ನಗ್ನ ಸತ್ಯವನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ದಿಸ್ ಗವರ್ಮೆಂಟ್ ವಿಲ್ ನಾಟ್ ಲಾಸ್ಟ್ ಫಾರ್ ಎ ಲಾಂಗ್. ಆಮೇಲೆ ಇವರು ನಮಗೆ ಸೇವೆ ಮಾಡ್ತಾರೆ, ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ, ಕರ್ನಾಟಕವನ್ನ ಉದ್ಧಾರ ಮಾಡ್ತಾರೆ ಅಂತ ಖಂಡಿತ ನನಗಂತೂ ಅನಿಸ್ತಾ ಇಲ್ಲ. ಐ ಆಮ್ ಶ್ಯೂರ್ ಇವನ್ ವಿತ್ ದ ಸೇಮ್ ವಿತ್ ದ ಪಬ್ಲಿಕ್. ಹಾಗಂತ ಯಡಿಯೂರಪ್ಪನ ಮಕ್ಕಳು ಅಥವಾ ದೇವೇಗೌಡರು, ಕುಮಾರಸ್ವಾಮಿ ಅವರು ಆಲ್ಟರ್ನೇಟಿವ್ ಅಲ್ಲ. ವಿ ನೀಡ್ ಟು ಬ್ರಿಂಗ್ ಇನ್ ಒನ್. ಈ ಯಾವ ರೀತಿ ತಮಿಳುನಾಡಲ್ಲಿ ಒಂದು ವಿಜಯ್ ಅವರು ಒಂದು ಆಲ್ಟರ್ನೇಟಿವ್ ತಂದ್ರು, ಆ ರೀತಿ ಆ ಮಟ್ಟದಲ್ಲಿ ಮಾಡಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಖಂಡಿತವಾಗಿ ಒಂದು ರಾಜಕೀಯ ಪರ್ಯಾಯವನ್ನ ಕರ್ನಾಟಕ ಕೇಳುತ್ತಿದೆ, ಕರ್ನಾಟಕದ ಜನರು ಕೇಳ್ತಾ ಇದ್ದಾರೆ. ಆಮೇಲೆ ಬೆಂಗಳೂರು ಅಷ್ಟೇನೆ ವಿ ಆರ್ ಲಾಂಚ್ ನಮ್ಮ ಈ ಒಂದು ಪಕ್ಷವನ್ನ ತಾಲೂಕು ಮಟ್ಟಕ್ಕೆ, ಜಿಲ್ಲೆ 31 ಜಿಲ್ಲೆಗಳಿದೆ, 230 ತಾಲೂಕುಗಳಿದೆ, ಒಂದು 30,000 ಹಳ್ಳಿಗಳಿದೆ. ಪ್ರತಿ ಹಳ್ಳಿಗೂ ಪ್ರತಿ ತಾಲೂಕಿಗೂ ಕೂಡ ನಮ್ಮ ಈ ಒಂದು ಭರವಸೆಯ ಒಂದು ಹೊಸ ರಾಜಕೀಯ ಪರ್ಯಾಯವನ್ನ ರೀಚ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಟು ರೀಚ್ ಯು. ನಾವು ಸಣ್ಣ ಪುಟ್ಟ ಮಟ್ಟದಂತಲ್ಲ, ವಿ ಹ್ಯಾವ್ ಎ ವೆರಿ ಬಿಗ್ ಪ್ಲಾನ್ಸ್. ಎಸ್, ಇಡೀ ಕರ್ನಾಟಕಕ್ಕೆ ಕನೆಕ್ಟ್ ಮಾಡ್ತೀವಿ. ಇಡೀ ಕರ್ನಾಟಕವನ್ನ ನಿಮ್ಮ ಜೊತೆ ನಾವು ಸುತ್ತಾಡ್ತೀವಿ, ನಿಮ್ಮ ಜೊತೆ ನಾವು ನಿಂತ್ಕೊಂತೀವಿ. ಏನಕ್ಕೆ ಅಂತಂದ್ರೆ ಈ 3 ಪಕ್ಷಗಳು ಕರ್ನಾಟಕದ ಪರಿಸ್ಥಿತಿಯನ್ನ, ಭಾರತದ ಪರಿಸ್ಥಿತಿ ಅಂತೂ ಮೋದಿ ಹಾಳು ಮಾಡಿಟ್ಟಿದ್ದಾರೆ, ಕರ್ನಾಟಕದ ಪರಿಸ್ಥಿತಿನೂ ಸಹ ವಿ ವಿಲ್ ರೀಚ್. ನಮ್ಮ ಟೀಮು 30,000 ಜಿಲ್ಲೆಗಳಿದೆ. ವಿ ಹ್ಯಾವ್ ಎ ವೆರಿ ಬಿಗ್ ಪ್ಲಾನ್ ಟು ರೀಚ್ ಇವನ್ 30,000 ಹಳ್ಳಿಗಳಾಗಿರ್ಬೋದು, ಒಂದು 230 ತಾಲೂಕುಗಳು, ಒಂದು 31 ಜಿಲ್ಲೆಗಳಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ. ನಾವು ಕನೆಕ್ಟ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಈ ಆಲ್ರೆಡಿ ICU ನಲ್ಲಿ ಕರ್ನಾಟಕದ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಇಲ್ಲಿ ಚೆನ್ನಾಗಿರೋರು ಭ್ರಷ್ಟ ರಾಜಕಾರಣಿಯ ಮಾಫಿಗಳು, ಅಧಿಕಾರಿಗಳು ಯಾರ್ಯಾರು ಕಾಸು ಮಾಡಿದ್ದಾರೆ, ಒಂದಷ್ಟು ಜನ ಅವ್ರ ಸಪೋರ್ಟರ್ಸ್ ಬಿಟ್ರೆ ಮಿಕ್ಕ 97% ಪೀಪಲ್ಸ್ ಜನರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಹೆಸರಿಗೆ ಜೈಕಾರ ಹಾಕೊಂಡು ಒಟ್ನಲ್ಲಿ ನಮ್ಮನ್ನ ಲೂಟಿ ಮಾಡ್ಲಿ ಅಂತ ಬಿಡಬೇಕು ಅಂತ ಹೇಳುತ್ತಾ ಈ ಒಂದು ಹೊಸ ಆಲ್ಟರ್ನೇಟಿವ್ ಹೊಸ ಪಕ್ಷವನ್ನ ಅಥವಾ ಪರ್ಯಾಯ ಪಕ್ಷವನ್ನ, ಹೊಸ ಪಕ್ಷ ಅಂತ ಹೇಳಕ್ ಹೋಗಲ್ಲ, ನಾನು ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆಯನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ GBA ಚುನಾವಣೆ. ಹಿರಿಯೂರಲ್ಲಿ ಸುಧಾಕರ್ ತೀರಿ ಹೋದ ಮೇಲೆ ಅಲ್ಲೊಂದು ಏನೋ MLA ಸ್ಥಾನ ವೇಕೆಂಟ್ ಆಗಿದೆ. ನೆಕ್ಸ್ಟ್ GBA ಚುನಾವಣೆ, ಮತ್ತೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು ಇವೆಲ್ಲ ಬರ್ತಾ ಇದೆ. ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ಇಟ್. ನಮ್ಗೇನಿಲ್ಲ ರೀ, ಸಾಮಾನ್ಯ ಜನ ಓಟ್ ಹಾಕುವಂತ ಈ ಒಂದು ರಾಜ್ಯದಲ್ಲಿ ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಇರಬೇಕು. ನಮಗೆ ಈ ಎಲ್ಲ ಓಲ್ಡ್ ಫೇಸ್ಗಳು ಈ ವಂಶ ಪಾರಂಪರ್ಯವಾಗಿ ನಮ್ಮ ನಂಬಿಕೆಯನ್ನ ದ್ರೋಹ ಮಾಡಿ ಇವರು ಅಧಿಕಾರದಲ್ಲಿ ಕೂತಿರುವಂತ ವ್ಯಕ್ತಿಗಳನ್ನ ಸೋಲಿಸಬೇಕು. ನನಗೆ ಕೇಳಿದ್ರೆ ಈ 224 ಒಬ್ಬನೂ ಕೂಡ ಯೋಗ್ಯನಿಲ್ಲ. ಗೆಲ್ಲಿಸಬೇಕು ಅನ್ನೋ ಯೋಗ್ಯನು ಕರೆಕ್ಟ್ ಆಗಿ 224 ಸೋಲಿಸಬೇಕು, ಇವರುಗಳನ್ನ ಮನೆಗೆ ಕಳಿಸ್ಬೇಕು. ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆಯನ್ನ GBA ಚುನಾವಣೆ ಬರ್ತಾ ಇದೆ. ದಯಮಾಡಿ ಕಾಂಗ್ರೆಸ್ ಅವರಿಗೆ 50,000 ಕೊಡೋದು, ಇವ್ರಿಗೆ BJP ಅವರಿಗೆ ಕಾಸು ಕೊಡೋದು, ಜೈಕಾರ ಹಾಕೋದು, JDSಗೆ ಕಾಸು ಕೊಟ್ಟು ಮಾಡಕ್ ಹೋಗ್ಬಿಡಿ. ನಮ್ಮಂತ ಆಲ್ಟರ್ನೇಟಿವ್ ತರ್ತಾ ಇದೀವಿ. ಆಲ್ರೆಡಿ ಪಾಪ ಆ KRS ಪಕ್ಷ ಮತ್ತೆ ಉಪೇಂದ್ರ ಅವರ ಪಕ್ಷ ಇದೆ, ನಾನೇನೋ ಪಾಪ ಅವ್ರನ್ನ ತೆಗೆದಾಕ್ತಾ ಇಲ್ಲ. ಕೀಪಿಂಗ್ ದೆಮ್ ಆಲ್ಸೋ ಇನ್ ಟು ಕಾನ್ಫಿಡೆನ್ಸ್. ನಾವೇ ಹೇಳ್ತಾ ಇದೀವಿ, ನಾವೊಂದು ರಾಜಕೀಯ ಬಿರುಗಾಳಿಯನ್ನ ಸೃಷ್ಟಿ ಮಾಡಬೇಕು, ಒಂದು ರಾಜಕೀಯ ಪರ್ಯಾಯವನ್ನ ತರಬೇಕು. ಜಗದೀಶ್ ಪಕ್ಷ ಒಂದು ಕರ್ನಾಟಕದಲ್ಲಿ ಒಂದು ಆಲ್ಟರ್ನೇಟಿವ್, ಈ 3 ಪಕ್ಷಗಳಿಗೆ ಆಲ್ಟರ್ನೇಟಿವ್ ಅಂತ ಅನ್ನಿಸಬೇಕು. ಆ ಮಟ್ಟದಲ್ಲಿ ನಾವು ನಿಮ್ಮನ್ನ ರೀಚ್ ಮಾಡಬೇಕು, ಈ ಕರ್ನಾಟಕದಲ್ಲಿ ಧ್ವನಿ ಮಾಡಬೇಕು. ಈ ಒಂದು ತಮಗೋಸ್ಕರ ಬದುಕ್ತಾ ಇರೋ ಈ ಮಾಫಿಯಾ ರಾಜಕಾರಣಿಗಳನ್ನ ಮುಂದಿನ ಚುನಾವಣೆಗಳಲ್ಲಿ, ಮುಂದಿನ ಯಾವುದೇ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರಲಿ, ತಾಲೂಕ್ ಪಂಚಾಯತಿ ಆಗಿರಲಿ, ಅಥವಾ ಬೆಂಗಳೂರು GBA ಚುನಾವಣೆಗಳಲ್ಲಿ ಈ 3 ಪಕ್ಷಗಳನ್ನ ಸೋಲಿಸಬೇಕು.
ಸಾಮಾನ್ಯ ಜನ ಗೆಲ್ಲಬೇಕು. ಇದು ನಮ್ಮಂತವ್ರು ಮಾಡಿರೋದು. ನಾನೇನು ದೇವೇಗೌಡರ ಮೊಮ್ಮಗನೂ ಅಲ್ಲ, ಅಥವಾ SR ಬೊಮ್ಮಾಯಿ ಅವ್ರ ಮೊಮ್ಮಗನೂ ಅಲ್ಲ, ಅಥವಾ ಯಾರೋ ಯಡಿಯೂರಪ್ಪನ ಮೊಮ್ಮಗನೂ ನಾನೇನಲ್ಲ, ಅಥವಾ ಮೊಮ್ಮಗನೂ ಅಲ್ಲ. ನಾವೆಲ್ಲ ಸಾಮಾನ್ಯ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಈ ರಾಜಕೀಯ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕು ಅಂತ ಬಂದಿರುವಂತ ವ್ಯಕ್ತಿಗಳಾದ್ರಿಂದ ಕೆಲವು ದಿನಗಳಲ್ಲಿ ಮ್ಯಾಕ್ಸಿಮಮ್ ವಿತಿನ್ 4-5 days ನಮ್ಮ ಪಾರ್ಟಿಯನ್ನ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾ ಇದ್ದೀವಿ. ನಿಮ್ ಜೊತೆ ನಾವ್ ಇರ್ತೀವಿ. ಈ ಕರ್ನಾಟಕದಲ್ಲಿ ಒಂದು ರಾಜಕೀಯ ಬದಲಾವಣೆ ಮಾಡಕ್ಕೆ ನಿಮ್ಮೆಲ್ಲರ ಸಹಕಾರ ಇರ್ಲಿ. ನಾವೆಲ್ಲರನ್ನೂ ಕೂಡ ನಿಮ್ಗೆಲ್ಲ ಟಿಕೆಟ್ ಕೊಡ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಅಥವಾ ನಿಮ್ಮ ಓಟ್ ಆಗಿರ್ಬೋದು, ಅಥವಾ ನಿಮ್ಮ ಸಹಕಾರ ಆಗಿರ್ಬೋದು, ಅಥವಾ ನಿಮ್ಮ ನಂಬಿಕೆ ಆಗಿರ್ಬೋದು. ಬದಲಾವಣೆ ಅಲ್ಲಿ ಏನೋ ನನ್ಗೆ ಗೊತ್ತಿಲ್ಲ, ತಮಿಳುನಾಡಲ್ಲಿ ವಿಜಯ್ ಅವರು ಬಂದು ಒಂದು ನಂಬಿಕೆಯ ಬದಲಾವಣೆ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಇನ್ನು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸಿಮಿಲರ್ ಟು ಇಟ್ ಕರ್ನಾಟಕದಲ್ಲೂ ಒಂದು ಯುವ ಚೇತನ ಯಂಗ್ಸ್ಟರ್ಸ್, ರಾಜಕೀಯದ ಬ್ಯಾಕ್ ಗ್ರೌಂಡ್ ಇಲ್ದಂತವ್ರೇನೇನೆ. ರೈತರ ಸಮಸ್ಯೆ ಇದೆ, 41,000 ಕೆರೆಗಳಿದೆ, ಹೂಳೆತ್ತಿಲ್ಲ. ಒಂದು 40 ಲಕ್ಷ ಬೋರ್ವೆಲ್ಗಳಿದೆ, ಅವಳಿಗೆ ಕರೆಂಟ್ ಕೊಡ್ತಾ ಇಲ್ಲ. ಗುಂಡಿ ಬಿದ್ದಿರೋ ರಸ್ತೆಗಳು, 50,000ಕ್ಕೂ ಹೆಚ್ಚು ಮಳೆ ಬಂದ್ರೆ ಬಿದ್ದೋಗುವಂತ ಸರ್ಕಾರಿ ಶಾಲೆಗಳು, ಡಾಕ್ಟರ್ ಇಲ್ಲದಂತ ಆಸ್ಪತ್ರೆಗಳು, ಓಕೆ. ಆಮೇಲೆ ಭ್ರಷ್ಟಾಚಾರವನ್ನೇ ಬಿಸ್ನೆಸ್ ಮಾಡಿಕೊಂಡ್ರು ಅಂತ ಕರ್ನಾಟಕದ ವಿವಿಧ ಇಲಾಖೆಗಳು ಎಲ್ಲಾ ಕಡೆ ತುಂಬೋಗಿದೆ. ಜನರ ಹತ್ರ ನೆಮ್ಮದಿ ಇಲ್ಲ, ಜೇಬಲ್ ಕಾಸಿಲ್ಲ, ತಲೆಯಲ್ಲಿ ನೆಮ್ಮದಿ ಇಲ್ಲ. ಮುಂದೆ ಬದುಕ್ತೀವಿ ಅನ್ನೋ, ನಮ್ಮನ್ನ ಈ ಸರ್ಕಾರಗಳು ಬದುಕಿಸ್ತೀವಿ ಅಂತ ಒಂದು ನಂಬಿಕೆ ಸಹ ಇಲ್ಲದಂತ ಪರಿಸ್ಥಿತಿನಲ್ಲಿ ನಾವೆಲ್ಲ ತುಂಬಾ ಎಫರ್ಟ್ಸ್ ಆಗ್ತಾ ಇದ್ವಿ. ನಿಜವಾಗ್ಲೂ ಎಲ್ಲರೂ ಕೇಳ್ತಾರೆ, ಸರ್ ನೀವೇನು ಅರ್ಧಂಬರ್ಧ ಎಲ್ಲ ಮಾಡ್ತೀರಾ ಅಂತ. ಅಲ್ಲರಿ, ಕನಿಷ್ಠ ಧ್ವನಿ ಆದ್ರೂ ಮಾಡಿದೀವಿ. 7 ಕೋಟಿ ಜನರಲ್ಲಿ ಯಾವನ್ಗಾರು ಮೀಟ್ರ್ ಇದ್ರೆ ನಿಜವಾಗ್ಲೂ ನನ್ನನ್ನ ಪ್ರಶ್ನೆ ಮಾಡ್ತಾರೆ, ಏನ್ ಸರ್ ಎಲ್ಲ ಅರ್ಧಂಬರ್ಧ ಪೂರ್ತಿ ಮಾಡಕ್ ಯಾವನಾದ್ರೂ ಬಂಡವಾಳ ಹಾಕೋನ? ಪೂರ್ತಿ ಮಾಡಕ್ ಯಾರಾದ್ರೂ ಬಂದು ನಿಂತ್ಕೊಂತೀರಾ? ಎಂತದಿಲ್ಲ. ಆ ಧರ್ಮಸ್ಥಳ ಹೋರಾಟಕ್ಕೆ ಹೋಗಿ 5 ಕೇಸ್ ಆಯ್ತು. 5 ಕೇಸ್ಗೂ ಹೈಕೋರ್ಟ್ಗೆ ಹೋಗಿ ನಾವುಗಳು ಸ್ಟೇ ತಗೊಬೇಕು ಅಂತಂದ್ರೆ ನಮಗೆ ಯಾರೂ ಸಹಾಯ ಮಾಡಲ್ಲ. ಕನಿಷ್ಠ ಕರ್ನಾಟಕದಲ್ಲಿ ನಿಮ್ಮ ಧ್ವನಿ ಮಾಡಿದ್ದೀವಿ. ನಮ್ ಕೈಲಿ ಏನ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಎಲ್ಲರೂ ಕೇಳ್ತಾರೆ ನೀವೇನು ಪೂರ್ತಿ ಮಾಡಲ್ಲ ಅಂತ. ಎಲ್ಲರೂ ಪೂರ್ತಿ ಮಾಡಕ್ಕೆ ನಾನೇನು ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿನ? ಯಾವ್ದಾದ್ರು 1000 ಕೋಟಿ ನಾವಿಲ್ಲಿ ಜನರಿಂದ ಸಂಪಾದನೆ ನಾವೇ ದುಡ್ದು, ನಾವೇ ಹೋರಾಟ ಮಾಡಿ, ನಾವೇ ಇಲ್ಲಿ ಬಂಡವಾಳ ಹಾಕಿ, ನಾವೇ ಧೈರ್ಯ ಮಾಡಿ ಇವತ್ತು ನೋಡಿ. ಇವತ್ತು GBA ನಲ್ಲಿ ನಾವ್ ಹೇಳ್ತೀವಲ್ಲ, ಖಂಡಿತವಾಗಿ 3 ಪಕ್ಷಕ್ಕೆ ಯಾರು ಓಟ್ ಹಾಕ್ಬೇಡಿ. ಸಾಮಾನ್ಯ ಜನರು ರೆಡಿಯಾಗಿ, ನಾನು ಹೇಳ್ತೀನಲ್ಲ, ಅದು ಜಿಲ್ಲಾ ಪಂಚಾಯತಿ ಆಗಿರ್ಲಿ, ಅಥವಾ ಗ್ರಾಮ ಪಂಚಾಯತಿ ಆಗಿರ್ಲಿ, ಅಥವಾ ಮುಂದಿನ GBA ಚುನಾವಣೆಗೆ ನಿಜವಾಗ್ಲೂ ಹೇಳ್ತೀನಿ, ಸಾಮಾನ್ಯ ಜನರನ್ನ ನಾವು ಪ್ರೋತ್ಸಾಹ ಮಾಡ್ತೀವಿ. ನಮ್ಮ ಪಕ್ಷದಿಂದಷ್ಟೇ ಸಾಮಾನ್ಯ ಜನರಿಗೆ ಟಿಕೆಟ್ ಕೊಟ್ಟು ಈ ಒಂದು GBA ಆಗಿರ್ಬೋದು, ಅಥವಾ ಜಿಲ್ಲಾ ತಾಲೂಕ್ ಪಂಚಾಯತಿಗಳಾಗಿರ್ಬೋದು, ಇಲ್ಲಿ ಸಾಮಾನ್ಯ ಜನರನ್ನ ಎಲೆಕ್ಟ್ ಮಾಡಿ ನಿಜವಾಗ್ಲೂ ಒಂದು ಬದಲಾವಣೆ ಪರ್ವ ನಾವೆಲ್ಲ ಮಾಡಬೇಕಾಗಿದೆ ಅಂತ ಹೇಳ್ಕೊಂಡು ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್. ನಾವೇನ್ ಮಿರಾಕಲ್ಸ್ ಮಾಡ್ತೀವಿ, ನಾವೇನೋ ಇಲ್ಲ ಅದ್ಭುತಗಳನ್ನ ಮಾಡ್ತೀವಿ ಅಂತ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀವಿ. ಪ್ರಯತ್ನ ಮಾಡಕ್ಕಾದ್ರು ದಮ್ಮು ತಾಕತ್ತು ಬೇಕು. ಈ ನೋಡಿರ್ತಾರಲ್ಲ, ಏನು ಸಪೋರ್ಟ್ ಇಲ್ದಿರ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಸಪೋರ್ಟ್ ನಾವು ಈ ಮಟ್ಟಕ್ಕೆ ಸರ್ಕಾರಗಳನ್ನ, ಪೊಲೀಸ್ ಅವ್ರನ್ನ, ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ಅದಕ್ಕೊಂದು ದಮ್ಮು ತಾಕತ್ತು ಬೇಕು. ಆ ದಮ್ಮು ತಾಕತ್ತು ನಮ್ಮ ಹತ್ರ ಇದೆ ಅಂತ ನಾನು ಈ ಎಲ್ಲದನ್ನು ಓಪನ್ ಆಗಿ ಮಾತಾಡ್ತಾ ಇರೋದು. ವಿ ಆರ್ ಗೋಯಿಂಗ್ ಟು ಲಾಂಚ್ ಅವರ್ ಪಾರ್ಟಿ. ಕೆಲವೇ ದಿನಗಳಲ್ಲಿ ಈ ಒಂದು ಪಾರ್ಟಿಯನ್ನ, ಅಂದ್ರೆ ಜನರಿಗೊಂದು ಪರ್ಯಾಯ ಬೇಕಾಗಿದೆ. ಸಾಮಾನ್ಯ ಜನರಿಗೆ ಯಾವನು ಬಿ ಫಾರಂ ಕೊಡಲ್ಲ. DK ಶಿವಕುಮಾರ್ ಬಿ ಫಾರಂ ಕೊಡಲ್ಲ, ಅಥವಾ ಕಾಂಗ್ರೆಸ್ ಅವರು ಬಿ ಫಾರಂ ಕೊಡಲ್ಲ, JDS ಅವರು ಕೊಡಲ್ಲ, BJP ಅವರು ಕೊಡಲ್ಲ. ಹಂಗಾಗಿ ಸಾಮಾನ್ಯ ಜನರಿಗೆ ಒಂದು ರಾಜಕೀಯ ಪರ್ಯಾಯ ಬೇಕಾಗಿದೆ. ಸಾಮಾನ್ಯ ಜನರು ಕೂಡ MLA, MP, ಗ್ರಾಮ ಪಂಚಾಯತಿ ಮೆಂಬರ್, ಕೌನ್ಸಿಲರ್ ಆಗ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಅದರಲ್ಲಿ ನಾವು ಕೂಡ ಒಬ್ಬ ಆಕಾಂಕ್ಷಿಗಳು ಅಂತ ತಿಳ್ಕೊಂಡು ವಿ ನೀಡೆಡ್ ಎ ಪಾರ್ಟಿ, ಐ ರಿಕ್ವೈರ್ಡ್ ಎ ಪಾರ್ಟಿ. ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಒಂದು ಪಾರ್ಟಿ ಇದ್ರೆ ಮಾತ್ರ ಬದಲಾವಣೆ ಮಾಡಕ್ ಆಗುತ್ತೆ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಒಂದು ಪೊಲಿಟಿಕಲ್ ಪಾರ್ಟಿನ ತಗೊಂಡ್ಬರ್ತಾ ಇದ್ವಿ. ಯಾವುದೇ ಪಾರ್ಟಿ ಆಗ್ಲಿಲ್ಲ. ನಾನು ಮುಂಚೆ ಆಮ್ ಆದ್ಮಿ ಪಾರ್ಟಿನಲ್ಲಿ ಇದ್ದೆ. ಅಲ್ಲೂ ಕೂಡ ನಾನೇ ಹೋರಾಟ ಮಾಡಿ, ನಾನೇ ಅದನ್ನ ಕೆಲಸ ಮಾಡಿ, ನಾನೇ ಜನಗಳಿಗೆ ರೀಚ್ ಮಾಡಿದೆ. ಇವತ್ತು ಬರ್ತಾರೋ ಪಾರ್ಟಿಗೂ ನಾನೇ ಕೆಲಸ ಮಾಡಬೇಕು. ಆವತ್ತಿದ್ದಂತ ಆಮ್ ಆದ್ಮಿಗೂ ಸಹ ನಾನೇ ಮಾಡಿದ್ದು. ಹಂಗಾಗಿ ನಾವೆಲ್ಲೂ ಕೆಲಸ ಮಾಡಿದ್ದು ಎಲ್ಲೂ ನಾವು ಸಕ್ಸಸ್ಫುಲ್ ಆಗಕ್ ಸಾಧ್ಯ ಇಲ್ಲ. ಸದ್ಯಕ್ಕೆ ನಾನು ಹೇಳೋದೇನು ಅಂತಂದ್ರೆ, ವಿ ಆರ್ ಬ್ರಿಂಗಿಂಗ್ ದಿಸ್ ಆಲ್ಟರ್ನೇಟಿವ್. ಈ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ, ಐ ಡೋಂಟ್ ಥಿಂಕ್ ಸೊ ಈ ಒಂದು ಹೊಸ ಆಡಳಿತ 2 ವರ್ಷ ಕಂಪ್ಲೀಟ್ ಮಾಡುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಬಟ್ ಒನ್ ಥಿಂಗ್ ಇಸ್ ಸರ್ಟನ್, ನಾವೆಲ್ಲರೂ ಸೇರಿ ಒಂದು ಬದಲಾವಣೆ ಪರ್ವ ಮಾಡಬಹುದು. ನೀವೆಲ್ಲ ಸಹಕಾರ ಮಾಡಿದ್ರೆ, ನೀವೆಲ್ಲ ಸಹಕಾರ ಮಾಡಿ. ಇಷ್ಟು ದಿನ
ಈ ಕಾಂಗ್ರೆಸ್ JDS ಬಿಜೆಪಿಗೆ ನಂಬಿ ನೀವು ಓಟ್ಗಳನ್ನ ಕೊಟ್ಟಿದ್ದೀರಾ. ಇವು ಅಟ್ಲೀಸ್ಟ್ ಇನ್ನು ಮುಂದೆ ನಮ್ಮಂತವರು ರಿಸ್ಕ್ ತಗೊಂಡು ತುಂಬಾ ಅಂದ್ರೆ ವಿ ಹ್ಯಾವ್ ಟೇಕನ್ ಲಾಟ್ ಆಫ್ ರಿಸ್ಕ್. ನೀವು ಹೋರಾಟ ಮಾಡಕ್ಕಾಗಿರ್ಬೋದು ಅಥವಾ ನಮ್ಮ ಪರಿಚಯನ ನಿಮ್ಮ ಮಾಡಿಕೊಡೋಕೆ ನಮ್ಮ ಹೋರಾಟಗಳೇ ಒಂದು ಅಡ್ರೆಸ್. ಅದಕ್ಕೆ ವಿಸಿಟಿಂಗ್ ಕಾರ್ಡ್ ನಾವು ಮಾಡೋ ಹೋರಾಟನೇ ನಿಮ್ಗೆಲ್ಲ ವಿಸಿಟಿಂಗ್ ಕಾರ್ಡ್ಸು. ಆ ವಿಸಿಟಿಂಗ್ ಕಾರ್ಡ್ ಮಾಡ್ಲಿಕ್ಕೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀವಿ. ನಮ್ಮ ಇರುವ ನಿಯತ್ತನ್ನ ನಾವು ತೋರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಹೋರಾಟಕ್ಕಿಂತ ಒಂದು ನಾಯಕತ್ವ ಬೇಕಾಗಿದೆ. ಅದು ಪೊಲಿಟಿಕಲ್ ನಾಯಕತ್ವ ಬೇಕಾಗಿದೆ. ವಿ ಆರ್ ಲಾಂಚಿಂಗ್ ಅವರ್ ಪೊಲಿಟಿಕಲ್ ಪಾರ್ಟಿ 2-3 ದಿನ ಮ್ಯಾಕ್ಸಿಮಮ್ 4-5 ಡೇಸ್ ಲಾಂಚ್ ಆಗತ್ತೆ. ನಾವು ಒಂದು ಪಾರ್ಟಿಯಾಗಿ ಇನ್ನು ಮುಂದೆ ನಿಮ್ಮ ಮುಂದೆ ಬರ್ತೇವೆ. ನಮ್ಮ ಪಾರ್ಟಿನ ಲಾಂಚ್ ಮಾಡ್ತಾ ಇದೀವಿ. ಒಂದು ಪರ್ಯಾಯ ಮಾಡಕ್ ಟ್ರೈ ಮಾಡೋಣ. ವಿ ಡೋಂಟ್ ನೋ, ನಾವೇನೋ ಮ್ಯಾಜಿಕ್ ಮಾಡ್ತೀವಿ ಅಂತ ಹೇಳಕ್ ಹೋಗಲ್ಲ. ಬಟ್ ಡೆಫಿನೆಟ್ಲಿ ಹೇಳ್ತೀನಲ್ಲ, ನೀವು ಸಪೋರ್ಟ್ ಮಾಡಿದ್ರೆ ಇವರುಗಳನ್ನ ಎಲ್ಲಿ ಮಡಗಬೇಕು, ಎಲ್ಲಿ ಕಳಿಸ್ಬೇಕು, ಎಲ್ಲಿ ಕಿತ್ತಾಕಬೇಕು ನಮಗೆ ಗೊತ್ತಿದೆ. ನಾನು ಹೇಳ್ತೀನಲ್ಲ, ಐ ಆಮ್ ಎ ಸೀಸನ್ಡ್ ಕ್ರಿಮಿನಲ್ ಲಾಯರ್. ಓಕೆ, ಐ ಆಮ್ ಎ ಸೀಸನ್ಡ್ ಕ್ರಿಮಿನಲ್ ಲಾಯರ್. ಓಕೆ, ಕ್ರಿಮಿನಲ್ ಬೇರೆ, ಕ್ರಿಮಿನಲ್ ಲಾಯರ್ ಬೇರೆ. ಹಂಗಾಗಿ ಇದನ್ನ ಮಾಡಬೇಕು ಅಂತ ಕರ್ನಾಟಕದಲ್ಲಿ ಓಕೆ ಒಂದು ಹಠವನ್ನ ತೊಟ್ಟಿದ್ದೇವೆ. ನೋಡಿ ಇಷ್ಟೆಲ್ಲ ಹೋರಾಟ ಮಾಡಿದ್ವಿ. ಯಾವ ಪಕ್ಷದವರು ಬಾಪ ಅನ್ನಲ್ಲ. ಯಾಕೆ ಅಂದ್ರೆ ಗೊತ್ತು, ಅವರ ಸ್ಥಾನವನ್ನ ನುಂಗಂಬಿಡ್ತಾರೆ ಜನ. ನಾನು ನುಂಗಂಬಿಡ್ತೀನಿ ಅನ್ನೋ ಭಯ. ಹಂಗಾಗಿ ಪರ್ಯಾಯವಿಲ್ಲದೆ ಒಂದು ಪರ್ಯಾಯವನ್ನ ನಾವೇ ಸೃಷ್ಟಿ ಮಾಡಿದ್ದೇವೆ. ಇಟ್ಸ್ ಅ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ. ಒಂದು ಪಾರ್ಟಿ ಹೆಸರು ಬೇಕಾಗಿದೆ. ಯಾಕೆ ಅಂತಂದ್ರೆ ಇವತ್ತೇನಾದ್ರೂ ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಒಂದು ಪಾರ್ಟಿ ಹೆಸರು ಬೇಕೇ ಬೇಕು. ಆ ಪಾರ್ಟಿಯನ್ನ ನಮ್ಮ ಮುಖಾಂತರ ನಿಮ್ಮ ಮುಂದೆ ತರಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಬೀಳ್ತಾ ಇದ್ದೀವಿ. ಬದಲಾವಣೆ ಮಾಡಕ್ಕೆ ನೀವೆಲ್ಲರೂ ಸಹಾಯ ಮಾಡ್ತೀರಾ, ಪ್ರೋತ್ಸಾಹ ಮಾಡ್ತೀರಾ, ಜೊತೆಯಲ್ಲಿ ನಿಂತ್ಕೊಂತೀರಾ. ಮುಂದಿನ ದಿನಗಳಲ್ಲಿ ನಿಮ್ಗೆ ಇಷ್ಟ ಆದ್ರೆ ನಮಗೂ ಕೂಡ ವೋಟ್ ಹಾಕ್ತೀರಾ, ನಮಗೂ ಕೂಡ ಅಧಿಕಾರ ಕೊಡ್ತೀರಾ ಅಂತ ನಂಬಿಕೆಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ. ಅಂಡ್ ಈ ಒಂದು DK ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಲ್ಲಿ ಅಷ್ಟು ಬಜೆಟ್ ಇದೆ ರೀ. ಬೆಂಗಳೂರನ್ನ ಎಣದ ಮೇಲೆ ಇರೋ 3 ಬಟ್ಟೆ ಮಾಡಿಟ್ಟಿದ್ದಾರೆ. ಇಲ್ಲಿ ಏನೂ ಸರಿ ಇಲ್ಲ. ಓಕೆ, 1500 MLD ನೀರು ಬರ್ತದೆ. 500 MLD ಲೀಕೇಜ್ ತೋರಿಸ್ತಾರೆ. ಕುಡಿಯಕ್ಕೆ ನೀರು ಕೊಡಲ್ಲ, ಬಿಲ್ಡರ್ಗಳಿಗೆ ಮಾರ್ಕಂತಾರೆ. ಸ್ಯಾನಿಟರಿ ಎಲ್ಲ ತಗೊಂಡೋಗಿ ಕೆರೆಗಳಿಗೆ ಬಿಟ್ಟಿದ್ದಾರೆ. 1250 ಕೆರೆಗಳನ್ನ ಮಾರ್ಕೊಂಡು ತಿಂದಾಕಿದ್ದಾರೆ. ಕಸನ್ ತಗೊಂಡೋಗಿ ರೀಸೈಕಲ್ ಮಾಡಿದಾರೆ, ಬಿಸಾಕ್ತಾರೆ. ಇಲ್ಲಿ ಮಾಫಿಯಾ ನಡೆಸ್ತಾರೆ. ಆಮೇಲೆ ರಸ್ತೆ ಮಾಡಿದ್ರೆ 1 ತಿಂಗಳಲ್ಲಿ ರಸ್ತೆ ಗುಂಡಿ ಆಗುತ್ತೆ. ಆಮೇಲೆ ಯಾವುದಕ್ಕೂ ಲೆಕ್ಕಾಚಾರ ಇಲ್ಲ, ಪಾರದರ್ಶಕತೆ ಇಲ್ಲ. ಬೆಂಗಳೂರು ಅನ್ನೋದನ್ನ ದುಡ್ಡು ಮಾಡಕ್ಕೆ, ಕರ್ನಾಟಕ ಅನ್ನೋದನ್ನ ಕಿತ್ಕೊಂಡ್ ತಿನ್ನಕ್ಕೆ ಒಬ್ಬರಾದ ಮೇಲೆ ಒಂದು ರಾಜಕೀಯ ಪಕ್ಷಗಳು ಬಿಜೆಪಿ ಆಯ್ತು 2023ವರೆಗೂ ಮ್ಯಾಕ್ಸಿಮಮ್ ಬಿಜೆಪಿಯನ್ನ ಎಕ್ಸ್ಪೋಸ್ ಮಾಡಿದ್ ನಾನೇನೇನೆ. ಅದ್ರ ಲಾಭ ತಗೊಂಡಿದ್ದು ರಾಜಕೀಯವಾಗಿ ಕಾಂಗ್ರೆಸ್. ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾರೆ ಅಂತಂದ್ರೆ ಬಿಜೆಪಿಯ ಎಕ್ಸ್ಪೋಜರ್ ನಮ್ಮಂತರ ನಾವು ಎಂತೆಂತವ್ರನ್ನ ಎಕ್ಸ್ಪೋಸ್ ಮಾಡಿದ್ವಿ ಅಂತ ನೀವೆಲ್ಲ ನೋಡಿದಿರಾ. ಆ ಬಿಜೆಪಿಯನ್ನ ಮಾಡಿದಂತ ಎಕ್ಸ್ಪೋಜರ್ನ ಕಾಂಗ್ರೆಸ್ ತಗೊಂಡು ಕಾಂಗ್ರೆಸ್ ಅದೇ ದುರಾಡಳಿತ ಮಾಡ್ತಾ ಇದೆ. ಸೊ ನಮ್ಮಂತವ್ರಿಗೆಲ್ಲ ಇವರೇ ಪ್ರೋತ್ಸಾಹ. ಈ ಯಡಿಯೂರಪ್ಪನಂತವ್ರು ದುರಾಡಳಿತ ಮಾಡಿದಂತ ಯಡಿಯೂರಪ್ಪನವರ ರಾಜಕೀಯ ಪೋಸ್ಕೋ ಕೇಸ್ ಹಾಕೊಂಡು ಏನೋ ಈ ಜೆಡಿಎಸ್ ನ ಆಡಳಿತ. JDS ನಿಜವಾಗ್ಲೂ ಒಂದು ವಿರೋಧ ಪಕ್ಷವಾಗಿ ಒಂದು ಪರ್ಯಾಯ ರಾಜಕೀಯವಾಗಿತ್ತು. ಅಧಿಕಾರ ದಾಹಕ್ಕೋಸ್ಕರ ಇಲ್ಲಿ ನೋಡಿ ಯಾವ ಸ್ಥಿತಿಗೆ JDS ಬಂದಿದೆ. ಇನ್ನು ಕಾಂಗ್ರೆಸ್ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸಹ ಬರಲ್ಲ. ಇರಷ್ಟು ದಿನ ಇವ್ರು ಎಂಜಾಯ್ ಮಾಡಿ ಹೋಗ್ಬೋದು. ಬಟ್ ಇವರು 3 ಪಕ್ಷಗಳಿಗೆ ನಾವು ಆಲ್ಟರ್ನೇಟಿವ್ ಒಂದು ಕ್ರಿಯೇಟ್ ಮಾಡ್ಬೇಕು. ಯಾಕಂತಂದ್ರೆ ಯಾರಪ್ಪಂದು ಕರ್ನಾಟಕ ಅಲ್ಲ, ಯಾರಪ್ಪಂದು ಬೆಂಗಳೂರಲ್ಲ. ಆ ಕೆಂಪೇಗೌಡರು ಬಿಟ್ಟು ಹೋಗಿರೋ ಬೆಂಗಳೂರನ್ನ ಇವರು ಡಕಾಯಿತಿ ಮಾಡಿ ತಿನ್ನಕ್ಕೆ ಮಡ್ಕೊಂಡಿದ್ದಾರೆ ಹೊರತು ಬೇರೆ ಏನೂ ಮಾಡಿಲ್ಲ. ಬೆಂಗಳೂರಿನ ಒಂದು ಜಾಗ್ರಫಿಕಲ್ ಲುಕ್ ನಮ್ಮಂತವರು ಅಧಿಕಾರ ಸಿಕ್ಕರೆ ಚೇಂಜ್ ಮಾಡ್ತೀವಿ. ಕರ್ನಾಟಕದ ಒಂದು ಜಾಗ್ರಫಿನೂ ಅಷ್ಟೇನೆ ಬದಲಾವಣೆ. ಮಾನವೀಯತೆನೇ ಅಲ್ಲ ರೀ, ಮಾನವೀಯತೆ ಬಿಟ್ಟು ಇನ್ನೆಲ್ಲ ಇದೆ. ಮಾನವೀಯತೆನೇ ಇಲ್ಲದಂತ ಒಂದು ವ್ಯವಸ್ಥೆನಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. ಆ ಮಾನವೀಯತೆ ತರಕೋಸ್ಕರನೇ ವಿ ಆರ್ ಬ್ರಿಂಗಿಂಗ್ ದಿಸ್ ಪೊಲಿಟಿಕಲ್ ಆಲ್ಟರ್ನೇಟಿವ್. ಓಕೆ, ಯಾರೋ ನಾನ್ ಮಾಡ್ದೆ ಅಂತಲ್ಲ, ಯಾರೋ ಮಾಡಿದ ಹೋರಾಟನ ಬಿಜೆಪಿ ಮಾಡ್ದಂತ ಮೇಲೆ ಹೋರಾಟನ ಕಾಂಗ್ರೆಸ್ ಮೀಸೆ ತಿರುಗಿಕೊಂಡು ವಿಧಿ ಇಲ್ಲ. ನಾನು ಆಮ್ ಆದ್ಮಿ ಮಾಡಿದೆ, ನನ್ನ ಮಕ್ಕಳು ನಮ್ಮನ್ನ ಬಳಸ್ಕೊಂಡು ಬೀದಿಗೆ ಬಿಟ್ರು. ಆ ಆಮ್ ಆದ್ಮಿಯವ್ರು ಬೀದಿಗೆ ಬಿಟ್ರು ನಮ್ಮನ್ನ ಅಂತೇಳಿ ಕಾಂಗ್ರೆಸ್ಗೆ ವಿಧಿ ಇಲ್ಲ, ಜನರಿಗೆ ಓಟ್ ಹಾಕಿಲ್ಲ ಅಂತಂದ್ರೆ. ಬಿಜೆಪಿಯನ್ನ ಆ ಮಟ್ಟಕ್ಕೆ ಎಕ್ಸ್ಪೋಸ್ ಮಾಡಿದ್ವಿ ನಾವು. ಅದು ಬೊಮ್ಮಾಯಿ ಆಗಿರ್ಬೋದು, ಬೊಮ್ಮಾಯಿ ಅವರ ಆಡಳಿತ ಆಗಿರ್ಬೋದು, ಇವರೇನೋ ರಮೇಶ್ ಜಾರಕಿಹೊಳಿ ಕೇಸ್ ಆಗಿರ್ಬೋದು, PSI ಹಗರಣ ಆಗಿರ್ಬೋದು, ರವಿ ಡಿ ಚೆನ್ನಣ್ಣವರ IPS ಆ ವಿಚಾರ ಆಗಿರ್ಬೋದು. 100 ಹೋರಾಟ. ಎಲ್ಲರೂ ಕೇಳ್ತಾರೆ, ನಾನು ಹೇಳ್ತೀನಿ, ನನಗೆ ಪ್ರಶ್ನೆ ಮಾಡ್ತಾರಲ್ಲ ನೀವೆಲ್ಲರೂ,
ಜಗದೀಶ್ ಅವರ ಅರ್ಧಂಬರ್ಧ ಬಿಡ್ತೀರಂತ ಕನಿಷ್ಠ ಒಂದು ವಾಯ್ಸ್ ಮಾಡಿ ನೋಡಿ, ತಗೊಂಡೋಗಿ ಒದ್ದು ನಿಮ್ಮನ್ನ ಹೊರಡೆ ಹಾಕ್ತಾರೆ. ಇಲ್ಲಿ ಬರೀ ಕಮೆಂಟ್ ಹಾಕಿ ನಿಮ್ಮ ತೀಟೆ ತೀರ್ಸ್ಕೊಳ್ಳೋದಲ್ಲ. ನಾವು ಈ ಮಟ್ಟಿಗೆ ಬರಬೇಕು ಅಂತಂದ್ರೆ ಎಷ್ಟು ವಧೆಗಳನ್ನ ತಿಂದಿದೀವಿ, ಹೋರಾಟ ಮಾಡಿದೀವಿ. ಆಮೇಲೆ ಜನರು ಅವ್ರ ಹೃದಯದಲ್ಲಿ ನಮ್ಗೆ ಇಲ್ಲಿ ಯಾರೋ ಕಮೆಂಟ್ ಹಾಕೋರ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಲ್ಲ. 7 ಕೋಟಿ ಜನ, ಎಷ್ಟೋ ಜನರ ಹತ್ರ ಮೊಬೈಲ್ ಇಲ್ಲ, ಎಷ್ಟೋ ಜನರ ಹತ್ರ ಟಿವಿ ಇಲ್ಲ. ಎಲ್ಲೋ ನಮ್ಮನ್ನ ನೋಡ್ರೋರು ದಾರಿಲಿ ಹೋಗ್ಬೇಕಾದ್ರೆ ಜಗಣ ಅಂತಾರೆ, ವಕೀಲ್ ಸಾಬ್ ಅಂತಾರೆ, ಅಣ್ಣ ನೀನೇನಾದ್ರು ಮಾಡಬಹುದು ಅಂತಾರೆ. ನಮ್ಗೆ ಅವರೇ ನಮ್ಮ ಆಸ್ತಿ. ಹಾಗಾಗಿ ನಮ್ಮನ್ನ ಹೊಗಳಿರೋರು ಇದ್ದಾರೆ, ಬೆಳೆಸಿದ್ದಾರೆ, ತೆಗ್ಲಿರೋರು ಇದ್ದಾರೆ. ಬಟ್ ಕರ್ನಾಟಕವನ್ನ ಬದಲಾವಣೆ ಮಾಡಬೇಕಾದಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಇಫ್ ಯು ಡೋಂಟ್ ಚೇಂಜ್, ನೀವು ನಿಮ್ಮ ಮಕ್ಕಳ ಮುಂದೆ ತಲೆ ತಗ್ಗಿಸಿ ನಿಲ್ಲೋ ಅಂತ ವರ್ಷಗಳು ತುಂಬಾ ಹತ್ತದಲ್ಲಿದೆ. ಅದು ಭಾರತವನ್ನ ಹೀನಾಯ ಆರ್ಥಿಕ ಪರಿಸ್ಥಿತಿಗೆ ತಳ್ಳಿರುವಂತ ಮೋದಿ ಸರ್ಕಾರ ಆಗಿರ್ಬೋದು, ಅಥವಾ ರಾಜ್ಯದಲ್ಲಿರುವಂತ 3 ವರ್ಷದ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅಥವಾ ಈ ಬೆಂಗಳೂರಿನ ಪರಿಸ್ಥಿತಿ ವಾಸನೆ ಹೊಡೆಯುತ್ತಾರೆ. ಟುಮಾರೋ ನಮಗೆ ನೋಡಿ, ಮುಂದೆ GBA ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಕ್ಯಾಂಡಿಡೇಟ್ ಆಗ್ತೀವಿ, ನಮ್ಮ ಕ್ಯಾಂಡಿಡೇಟ್ ಆಗ್ತೀವಿ, ನಮಗೆ ಅಧಿಕಾರ ಕೊಡಿ. ವಿ ವಿಲ್ ಮೇಕ್ ಬೆಂಗಳೂರು ಸಿಟಿ ನಮ್ಮ ಟ್ರಾಫಿಕ್ ಮುಕ್ತ ಮಾಡ್ತೀವಿ. ವಿ ವಿಲ್ ಮೇಕ್ ಇಟ್ ಟ್ರಾಫಿಕ್ ಮುಕ್ತ. ಕಸನ ರೀಸೈಕ್ ಆಗಲ್ಲ. ವಿ ವಿಲ್ ಇನ್ಸ್ಟಾಲ್ ರೀಸೈಕ್ಲಿಂಗ್ ಪ್ಲಾಂಟ್ಸ್. ಬೆಂಗಳೂರಿನ 208 ಕೆರೆಗಳಿಗೆ ಕಕ್ಕಸ್ ತುಂಬಿದ್ದಾರೆ, ಇಂಡಸ್ಟ್ರಿಯಲ್ ವೇಸ್ಟ್ ತುಂಬಿದ್ದಾರೆ. ವಿ ವಿಲ್ ಎನ್ಶ್ಯೂರ್ 1 ಡ್ರಾಪ್ ಇಂಡಸ್ಟ್ರಿಯಲ್ ವೇಸ್ಟ್ ಕೆರೆಗೆ ಹೋಗ್ಬಾರ್ದು, ಸ್ಟಾಮ್ ವಾಟರ್ ಹೋಗ್ಬಾರ್ದು, ನಿಮಗೆ ವಾಸನೆ ಬರಬಾರ್ದು. ಬೆಂಗಳೂರು ತುಂಬಾ ಇದ್ದಂತ ಗಿಡಗಳನ್ನ ಮರಗಳನ್ನ ಕಡ್ದು ಬರೀ ಕಾಂಕ್ರೀಟ್ ಕಾಡಿ ಬಿಡ. ವಿ ವಿಲ್ ರೀಪ್ಲಾಂಟ್ ಬೆಂಗಳೂರು ಒಂದು ಮಾಡೆಲ್ ಮಾಡಿ ತೋರಿಸ್ತೀವಿ. GBA ಚುನಾವಣೆಯಲ್ಲಿ, ಮುಂದೆ ಬರುವಂತ GBA ಚುನಾವಣೆಯಲ್ಲಿ ನಾವು ಕ್ಯಾಂಡಿಡೇಟ್ಗಳಾಗ್ತೀವಿ, ನಮ್ಮ ಪಕ್ಷದಿಂದ ಆಗ್ತೀವಿ. ಒಂದು ಮನಸ್ಸು ಮಾಡಿ ಟ್ರೈ ಮಾಡಿ. ನಾವ್ ಯಾರೋ ನಿಮಗೆ ದುಡ್ಡು ಕೊಡಕ್ಕಾಗಲ್ಲ. ವಿ ವಿಲ್ ನಾಟ್ ಪೇ ಯು ಎನಿಥಿಂಗ್. ನಾವ್ ಯಾರು ಕೂಡ ನಿಮ್ಗೆ ಹಣ ಕೊಡಕ್ಕಾಗಲ್ಲ. ನಾವು ನಿಮ್ಗೆ ಒಂದೇ ಕೊಡಬೇಕಾಗೋದು, ನೀವು ಇರುವಂತ ಈ ಬೆಂಗಳೂರನ್ನ ಸುಂದರ ಮಾಡ್ಲಿಕ್ಕೆ ನೀವು ವೋಟ್ ಕೊಟ್ರೆ, ಅಧಿಕಾರ ಕೊಟ್ರೆ, 5 ಮುನ್ಸಿಪಲ್ ಕಾರ್ಪೊರೇಷನ್, DK ಶಿವಕುಮಾರ್ CM ಆಗಿರ್ಲಿ, 5 ಮುನ್ಸಿಪಲ್ ಕಾರ್ಪೊರೇಷನ್ ಅವೆ. 5 ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಕೂತ್ಕೊಂಡ್ರೆ ವಿಧಾನಸೌಧರು ನಮ್ಮ ಮಾತೆ ಕೇಳ್ಬೇಕಾಗತ್ತೆ, ನಿಮ್ಮ ಮಾತೆ ಕೇಳ್ಬೇಕಾಗತ್ತೆ. ನಿಮ್ಮ ಮಾತಿಗೆ ಬೆಲೆ ಇಲ್ಲ. ಯಾಕೆ ಅಂತಂದ್ರೆ ನೀವು ವೋಟ್ ಹಾಕಿರೋರು ಎಲ್ಲರೂ ಕೂಡ ಮಾಫಿಯಾ ರಾಜಕಾರಣಿಗಳು. ಅವ್ರು ನಿಮ್ ವೋಟ್ ಹಾಕ್ತಾರೆ, ಆಮೇಲೆ ನಿಮ್ಗೆ ಆವಾಜ್ ಹಾಕ್ತಾರೆ. ನೀವು ವೋಟ್ ಹಾಕ್ಸ್ಕೊಂಡ್ಮೇಲೆ ಅಧಿಕಾರ ಬಂದ್ಮೇಲೆ ನಿಮ್ಮನ್ನೇ ಲೂಟಿ ಮಾಡ್ತಾರೆ. ವಿ ಆರ್ ನಾಟ್ ಲೈಕ್ ದಟ್. ವಿ ವಿಲ್ ಚೇಂಜ್ ದ ಜಾಗ್ರಫಿಕಲ್ ವ್ಯೂ ಆಫ್ ಬೆಂಗಳೂರನ್ನ ಒಂದು ಬದಲಾವಣೆ ಬೆಂಗಳೂರಾಗಿ ನಾವು ಮಾಡಿ ತೋರಿಸ್ತೀವಿ. ಮುಂದಿನ GBA ಚುನಾವಣೆಗಳಲ್ಲಿ ಒಂದು ಅವಕಾಶ ಕೊಡುವಂತ ಕೆಲಸ ಮಾಡಿ. ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಲಾಂಚ್ ಎ ಪೊಲಿಟಿಕಲ್ ಆಲ್ಟರ್ನೇಟಿವ್ ಅಂತ ಹೇಳುತ್ತಾ ಇಷ್ಟೊತ್ತು ನಾನು ಹೆಚ್ಚು ಕಮ್ಮಿ 1 ತಿಂಗಳ ಮೇಲೆ ಆಗಿತ್ತು. ಅಂಡ್ ಐ ಥಾಟ್ ಐ ಶುಡ್ ಸ್ಪಿಟ್ ಯು ಆಲ್. ಯಾಕೆ ಅಂತಂದ್ರೆ ಯಾರೊಬ್ಬರು ನಡೆಸ್ತಾವ್ರೆ ಅಂತಂದ್ರೆ ಪ್ರಶ್ನೆ ವಿರೋಧ ಪಕ್ಷ ಸತ್ತೋಗೈತೆ, ವಿರೋಧ ಪಕ್ಷ ಇಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯಗಳು. ಓಕೆ, ಆ ರಾಜಕಾರಣಿ ಹೋಗಿ ಅವ್ರ ಮನೇಲಿ ಕಾಲಕ್ಕೆ ಬೀಳ್ತಾನೆ, ಅವನು ಬಂದು ಇವ್ರ ಮನೇಲಿ ಕಾಲಕ್ಕೆ ಬೀಳ್ತಾನೆ. ಇವ್ರು ಒಬ್ಬರಿಗೊಬ್ಬರು ಕಾಲ ಬಿದ್ಕೊಂಡು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದಾರೆ. ನಮ್ಮ ಜನಪರ ಆಡಳಿತ ಇಲ್ಲ. ಜನಪರ ಆಡಳಿತ ಮಾಡಬೇಕು ಅಂತಂದ್ರೆ ನಮ್ಮಂತ ನಾಯಕತ್ವ ಇರುವಂತಹ ವ್ಯಕ್ತಿಗಳಿಗೆ ಒಂದು ಸಣ್ಣ ಜಾಗ ನಿಮ್ಮ ಹೃದಯದಲ್ಲಿ, ನಿಮ್ಮ ತಲೆಯಲ್ಲಿ, ನಿಮ್ಮ ನಂಬಿಕೆಯಲ್ಲಿ ಕೊಟ್ರೆ ಖಂಡಿತವಾಗಿ ವಿ ವಿಲ್ ಚೇಂಜ್ ದ ಜಾಗ್ರಫಿಕಲ್ ಲುಕ್ ಆಫ್ ದಿಸ್ ಕರ್ನಾಟಕ. ಈ ಬೆಂಗಳೂರಿನ ಒಂದು ಮಾಡೆಲ್ ಮಾಡಿ ತೋರಿಸ್ತೀವಿ. ವಿ ವಿಲ್ ಶೋ ಸದಾಶಿವನಗರದಲ್ಲಿ DK ಶಿವಕುಮಾರ್ ಮನೆ ಮುಂದೆ ಹೆಂಗಿದೆ ಅದೇ ತರನೇ ಇಡೀ ಬೆಂಗಳೂರು ಇರಬೇಕು. ಬರೀ ಸದಾಶಿವನಗರ, ಯಡಿಯೂರಪ್ಪ ಇರೋ ಡಾಲರ್ಸ್ ಕಾಲೋನಿ ಎಲ್ಲ ಮಾಡಲ್ ಇಡೀ ಬೆಂಗಳೂರು ಮಾಡಲ್ ಆಗಬೇಕು. ಒಂದು ಸತಿ ಬೆಂಗಳೂರು ಮಾಡಲ್ ಆದ್ರೆ ಖಂಡಿತವಾಗಿ ಈ ಒಂದು ಮನುಷ್ಯರು ಇರುವಂತ ಜಾಗ. ಯಾಕೆ ಬೆಂಗಳೂರಲ್ಲಿ ಬರೀ ಸದಾಶಿವನಗರ ಒಂದೇನಾ ಮನುಷ್ಯರು VIP ಇರೋದು? ಬೆಂಗಳೂರಲ್ಲಿ ಬರೀ ಡಾಲರ್ಸ್ ಕಾಲೋನಿ ಒಂದೇನೇನಾ? ಬರೀ VIP ಇರೋ ಕಡೆ ಮಾತ್ರ ಚೆನ್ನಾಗಿದ್ರೆ ಸಾಕ? ಮಿಕ್ಕಿದ ಬೆಂಗಳೂರೆಲ್ಲ ಬರೀ ಕಸ, ಬರೀ ಆ ಬೆಂಗಳೂರಲ್ಲಿ 200 ಕೆರೆ ಇವೆ. 200 ಕೆರೆ ತುಂಬಾನು ಕಕ್ಕಸೆ ಇರೋದು. ಆ ಸ್ಟ್ರಾಂಗ್ ವಾಟರ್ ಡ್ರೈವ್ ವಾಸನೆ ಹೊಡಿಯುತ್ತೆ. ನನಗೆ ಗೊತ್ತಿಲ್ಲ ನೀವೆಲ್ಲ ಇವ್ರಿಗೆಲ್ಲ ಓಟ್ ಹಾಕಿ ಅದ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಇವರೆಲ್ಲ ಆರಾಮಾಗವ್ರೆ. ಇವರೆಲ್ಲ ಹೆಲಿಕಾಪ್ಟರ್ ಓಡಾಡ್ತಾರೆ, ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾರೆ. ಸದಾಶಿವನಗರದಲ್ಲಿ ಮನೆ, ಡಾಲರ್ಸ್ ಕಾಲೋನಿ ಮನೆ, ಕುಡಿಯೋದೆಲ್ಲ ಇಂಪೋರ್ಟೆಡ್ ವಾಟರ್, ತಿನ್ನೋದೆಲ್ಲ ಸಿಕ್ಕಿಮಿಂದ ಬರುವಂತ ಆರ್ಗ್ಯಾನಿಕ್ ಫುಡ್. ಯಾವ್ದು ರೋಗ ಬಂದ್ರೆ ಯಾವ್ದಾದ್ರು ದೊಡ್ಡ ಆಸ್ಪತ್ರೆಗಳಿಗೋ ಸಿಂಗಾಪುರ್ಗೆ ಹೋಗಿ ತೋರಿಸ್ಕೊಂತಾರೆ. ಇವ್ರಿಗೆ ಯಾವ್ದು ಬರಲ್ಲ, ಹಾಳಾಗಿ ಹೋಗಿರೋದು. ಇವ್ರಿಗೆ ಓಟ್ ಹಾಕಿರೋ ಅಂತವ್ರು, ಇವ್ರಿಗೆ ಟ್ಯಾಕ್ಸ್ ಕಟ್ಟಿರೋ ಅಂತವ್ರು ಯಾವನು ನೆಮ್ಮದಿಲಿಲ್ಲ. ಈ ಎಲ್ಲಾ ವಿಚಾರಗಳನ್ನ ನಿಮ್ಗೆ ತಿಳಿಸ ಐ ಥಾಟ್ ಐ ಶುಡ್ ಸ್ಪೀಕ್ ಟು ಯು ಆಲ್. ಹೇಳದಲ್ಲ,
ನನ್ನ 2023ರಲ್ಲಿ ರವಿಡಿ ಚಂದ್ರನ್ ವಿರುದ್ಧ ಹೋರಾಟ ಮಾಡಿದಾಗ ಒಂದಷ್ಟು ಜನ ವಕೀಲರು ನನ್ನ ಪ್ರಾಕ್ಟೀಸ್ ನ ಸ್ಟಾಪ್ ಮಾಡಿ ಸುಳ್ಳು ಆರೋಪ ಮಾಡಿದ್ರು. ಆಮೇಲೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎಸ್ ಐ ಆಮ್ ಅನ್ ಅಡ್ವೊಕೇಟ್ ಅಂತ ಹೇಳ್ತು. ಬಟ್ ನಾನು ಹೇಳ್ಬಿಟ್ಟು ಬಂದೆ, ಎಲ್ಲಿ ಆ ಕೋರ್ಟ್ ಅಲ್ಲಿ ನಮ್ಮನ್ನ ಪ್ರಾಕ್ಟೀಸ್ ತಪ್ಪಿಸಿದ್ರ, ಎದುರುಗಡೆ ವಿಧಾನಸೌಧ ಇದೆ, ಇಲ್ಲೊಂದು ಸ್ಥಾನಕ್ಕೆ ಕೂತ್ಕೊಂಡು ವಾಪಸ್ ಇದೇ ಕೋರ್ಟ್ ಅಲ್ಲಿ ಫಂಕ್ಷನ್ ಇನಾಗ್ರೇಷನ್ ಮಾಡಕ್ ಬರ್ತೀನಿ ಅಂತ ಚಾಲೆಂಜ್ ಆಗಿ ಬಂದು ನಾನು ಮಾಡೇ ಮಾಡ್ತೀನಿ. ಬಟ್ ಏನು ಅಂತಂದ್ರೆ ಇದಕ್ಕೆಲ್ಲ ಜನರ ಸಹಕಾರ ಇದೆ ಅಂತ ನನಗೆ ಅನಿಸ್ತದೆ. ಯಾಕೆ ಅಂತಂದ್ರೆ ಯಾವ ತಮಿಳುನಾಡಲ್ಲಿ ಜನರ ಬದಲಾವಣೆ ಬಯಸಿದ್ರು, ಯಾವ ಟಿವಿಕೆಗೆ, ಯಾವ ಫಿಲಂ ವಿಜಯ್ಗೆ, ನೀವು ಫಿಲಂ ಅಲ್ಲಿ ಅಲ್ಲಿ ಜನ ವಿಜಯ್ ನೋಡಿ ಏನೋ ಇಷ್ಟಪಟ್ರು. ನಾನು ನಿಜವಾದಂತ ಜಗದೀಶನ್ನ ಓಪನ್ ಆಗಿ, ಇಲ್ಲ ನಾವೆಲ್ಲ ಪರ್ಫೆಕ್ಟ್ ಅಂತ ಹೇಳೋಕಲ್ಲ, ಎಲ್ಲ ನಮ್ಮಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗಿರ್ತದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ತಪ್ಪುಗಳು ಏನಕ್ಕೆ ಆಗಿರ್ತದೆ ಅಂದ್ರೆ ಪರಿಸ್ಥಿತಿಯಿಂದ ತಪ್ಪಾಗಿರ್ತದೆ. ಬಟ್ ಅಲ್ಲಿ ಫಿಲಂ ಅಲ್ಲಿ ಜೋಸೆಫ್ ವಿಜಯ್ನ ನೋಡಿದ್ರ, ಇಲ್ಲಿ ನಿಜವಾಗ್ಲೂ ವಕೀಲ್ ಸಾಬ್ ಜಗದೀಶನ್ನ ಏನು ಫಿಲಂ ಇಲ್ದೇನೆ ನಾನು ನಿಜವಾಗ್ಲೂ ವಿತೌಟ್ ರಿಯಲ್ ಆಗಿ ನಾನೇನು ನನ್ನ ಹೋರಾಟ ಏನು ಅಂತ ತೋರಿಸಿದ್ದೀನಿ. ನನ್ನ ಧ್ವನಿಗೆ ಬಗ್ಗದಿರೋ ಯಾವನೂ ಇಲ್ಲ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಒಂದು ಧ್ವನಿ, ಈ ಒಂದು ಹೋರಾಟ, ಈ ಒಂದು ನಾಯಕತ್ವ ನಿಮ್ಮ ಒಳ್ಳೇದಕ್ಕೆ ಬಳಕೆ ಆಗಬೇಕು. ಕರ್ನಾಟಕ ಬದಲಾವಣೆ ಆಗಬೇಕು, ಬೆಂಗಳೂರು ಬದಲಾವಣೆ ಆಗಬೇಕು. ಈ ಮಾಫಿಯಾ ರಾಜಕಾರಣಿಗಳು ಸೋತು 224 ಸೋಲ್ಬೇಕ್ರಿ. ಇದರಲ್ಲಿ ಒಬ್ಬ ಇಲ್ಲ ನಿಮಗೆ ಸೇವೆ ಮಾಡೋನು. ಅಧಿಕಾರ ಬಂತು ಅಂತಂದ್ರೆ ಆ ಡಾಲರ್ಸ್ ಕಾಲನಿ ಸದಾಶಿವನಗರದಲ್ಲಿ ಮನೆ ತಗೊಂಡು ಸೆಟ್ಲ್ ಆದ್ರೆ ಇವರು ಲೈಫ್ ಅಲ್ಲಿ ಕೆಳಗಡೆ ಹಿಡಿಯಲ್ಲ. ಎಲ್ಲ ನಿಮ್ಮನ್ನ ಲೂಟಿ ಮಾಡುವಂತ ಲೂಟಿ ರಾಜಕಾರಣ. ವಿ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್ ಇಸ್ ದ ಆಕ್ಚುಯಲ್ ಫ್ಯಾಕ್ಟ್. ಕರ್ನಾಟಕದಲ್ಲಿ ಒಂದು ಬದಲಾವಣೆ ತಗೊಂಡ್ಬರ್ತಾ ಇದ್ದೀವಿ ವಿತ್ ಎ ಪೊಲಿಟಿಕಲ್ ಪಾರ್ಟಿ. ನಾವೇನು ಸುಮ್ಮನೆ ಬರ್ತಾ ಇಲ್ಲ, ವಿ ಆರ್ ಕಮಿಂಗ್ ವಿತ್ ಎ ಪಾರ್ಟಿ. ಈ ಪಾರ್ಟಿಯನ್ನ ಇಟ್ಕೊಂಡು ನಾವು ಕೂಡ ನಿಮ್ಮ ಸೇವೆ ಮಾಡಬೇಕು, ನಿಮ್ಮ ಪರವಾಗಿ ಮಾತಾಡಬೇಕು, ಒಂದು ಬದಲಾವಣೆ ಸರ್ಕಾರಗಳು ತರಬೇಕು ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಜಿಲ್ಲೆ 30,000 ಹಳ್ಳಿಗಳಿದೆ. ನಮಗೆ 30,000 ಹಳ್ಳಿಗಳಲ್ಲೂ ನಮಗೆ ನಮ್ಮ ಪಾರ್ಟಿಗೆ ಸೇರುವಂತ ಜನ ಬೇಕಾಗಿದೆ. 230 ತಾಲೂಕಿದೆ, ಅಲ್ಲೂ ಕೂಡ ಬೇಕಾಗಿದೆ. 31 ಜಿಲ್ಲೆ, ಅಲ್ಲೂ ಬೇಕಾಗಿದೆ. ನೀವೆಲ್ಲ ನಮ್ಮ ಅಂಟಮ್ಮಂದ್ರು, ನಿಮ್ಮಲ್ಲಿ ನಾನು ಒಬ್ಬ, ನಿಮ್ ಪರವಾಗಿ ವಾಯ್ಸ್ ಮಾಡ್ತಾ ಇದ್ದೀನಿ. ನಮ್ಗೆ ಸಹಾಯ ಮಾಡ್ತದೆ ಅಂತ ಹೇಳಿ ನಾವು ನಂಬಿದ್ದೀವಿ. ಒಂದು ಚಿಕ್ಕ ಫಂಕ್ಷನ್ ಪಾರ್ಟಿ ಲಾಂಚ್ ಮಾಡ್ತಾ ಇದೀವಿ. ಎಲ್ಲರನ್ನೂ ಕರೆಯಕ್ಕೆ ಆಗದೇ ಇರಬಹುದು, ಲಾಂಚ್ ಮಾಡ್ತೀವಿ. ನಿಮ್ಮ ಜಿಲ್ಲೆಗೆ, ನಿಮ್ಮ ಊರಿಗೆ, ನಿಮ್ಮ ತಾಲೂಕಿಗೆ ನಾವೇ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂತ ಇದ್ದೀವಿ. ಈ ಲಾಂಚ್ ಆಗಿದ ತಕ್ಷಣ ಬರ್ತೀವಿ ಅಂತ ಹೇಳುತ್ತಾ, ಕಾಂಗ್ರೆಸ್ ಸರ್ಕಾರ ಅಲ್ಪ ಆಯುಷು ಸರ್ಕಾರ ಅಂತ ನನಗನ್ನಿಸ್ತಾ ಇದೆ. ನನಗೇನು ಹೊಟ್ಟೆ ಉರಿ ಇಲ್ಲ. ಇವ್ರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಚಪ್ಪಾಳೆ ತಡ್ತೀವಿ. ಅಲ್ಲೇ ಹೇಳಿದ್ನಲ್ಲ, ಊರ್ ತುಂಬಾ ಬ್ಯಾನರ್ಗಳು ಕಟ್ಕೊಂಡು, ಆ ರಸ್ತೆಗಳಲ್ಲಿ ಗುಂಡಿ ಮಾಡ್ಕೊಂಡು, ಆ ಮಳೆ ಬಂದ್ರೆ ನೀರು ನಿಂತ್ಕೊಂತದೆ, ಆ ಸ್ಟಾಮ್ ವಾಟರ್ ಏನು ಕಕ್ಕಸ್ ವಾಸನೆ ಹೊಡಿತದೆ, ಆ ಕೆರೆಗಳಲ್ಲಿ ಗಬ್ಬು ನಾತ ಹೊಡಿತದೆ, ಕುಡಿಯೋ ನೀರು ಬಿಲ್ಡರ್ಗಳು ಮಾರ್ಕೊಂತಾರೆ, ಜನ ಪರದಾಡ್ತಾರೆ, ಭ್ರಷ್ಟಾಚಾರ, ದುರಾಡಳಿತ ಎಲ್ಲ ಇದೆ. ಇದನ್ನ ಬದಲಾಯಿಸಬೇಕು ಅಂತಂದ್ರೆ ಇಟ್ ಹ್ಯಾಸ್ ಗಾನ್ ಟು ಡಾಗ್ಸ್. ಈ ಆಡಳಿತ ಅನ್ನೋದು, ಈ ಬಿಜೆಪಿ JDS ಕಾಂಗ್ರೆಸ್ ಮಾಡಿರೋ ಆಡಳಿತ ಇದೆಯಲ್ಲ, ಈ ನೀವು ಬೆಂಗಳೂರನ್ನು ನೋಡಿದ್ರೆ, ಕರ್ನಾಟಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದನ್ನ ಬದಲಾಯಿಸಬೇಕು ಅಂತಂದ್ರೆ ನಿಮಗೆ ಶಕ್ತಿ ಇದೆ, ನಾಯಕತ್ವ ನಮ್ಮಂತವ್ರು ವಹಿಸ್ಕೊಳಕ್ಕೆ ರೆಡಿ ಇದೀವಿ ಅಂತ ಹೇಳ್ತಾ ಈ ಲೈವ್ ನ ಐ ಆಮ್ ಜಸ್ಟ್ ಕ್ಲೋಸಿಂಗ್ ದಿಸ್. ಐ ಥಿಂಕ್ ಇಷ್ಟೊತ್ತು ಒಂದು 150 ಜನ ನೀವು ನೋಡ್ತಾ ಇದ್ದೀರಾ. ಇದು ನಾನೇನೋ ನನ್ಗೆ ಮಾರ್ಕೆಟಿಂಗ್ ಮಾಡ್ಬೇಕು ಅಂತಲ್ಲ, ಪರಿಸ್ಥಿತಿ ನೋಡಿ ಬರ್ತಾ ಇರೋಂತ ಆಕ್ರೋಶ. ಯಾಕಂದ್ರೆ ನಿಮಗೂ ಮಾತಾಡ್ಬೇಕು ಅಂತ ಈ ಆಕ್ರೋಶ ಇದೆ. ಬಟ್ ಆದರೆ ನೀವು ಮಾತಾಡಿದ್ರೆ ನಿಮ್ಮ ಮೇಲೆ FIR ಆಗ್ತಾರೆ, ನಮ್ಮ ಮೇಲೆ ಹಾಕರೆ ನಾವೇನು ಅಂತ ಆಲ್ರೆಡಿ ತೋರಿಸಿದೀವಿ. ಇನ್ನೂ ತೋರ್ಸಕ್ಕೆ ಕೆಪಾಸಿಟಿ ಇದೆ. ಅಂಡ್ ನಮಗೆ ಸಪೋರ್ಟ್ ಮಾಡಕ್ಕೆ ಇವಾಗ ನಮ್ಮ ಪಕ್ಷ ಸಹ ಇದೆ. ವಿ ಹ್ಯಾವ್ ಅವರ್ ಓನ್ ಪಾರ್ಟಿ ಟು ಸ್ಟ್ಯಾಂಡ್ ವಿತ್ ಅಸ್, ಸಪೋರ್ಟ್ ಅಸ್. ಇನ್ನು ಮುಂದಿನ ದಿನಗಳಲ್ಲಿ ನೀವು ಸಹ ನಮ್ಮ ಜೊತೆ ಸೇರ್ತೀರಂತ ನಂಬಿಕೆ ಇದೆ. ಈ ಮಾಫಿಯಾಗಳನ್ನ ಮನೆ ಕಳಿಸೋಣ, ನಿಮಗೆ ಬೇಕಾದಂತ ಒಂದು ನಿಮ್ಮ ಪಕ್ಷದ ಸರ್ಕಾರವನ್ನ ಮಾಡೋಣ. ನಾನು ಕೂಡ ನಿಮ್ಮಲ್ಲಿ ಒಬ್ಬ, ನಮ್ಮನ್ನ ನಂಬಿ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಮತ್ತೆ ಸಿಗೋಣ ವೆರಿ ಶಾರ್ಟ್ಲಿ. ನಮ್ಮ ಪಕ್ಷವನ್ನು ಅನೌನ್ಸ್ ಮಾಡಿ ನಿಮ್ಮ ಜೊತೆ ನಾವು ಇಡೀ ಕರ್ನಾಟಕ ನಿಮ್ಮ ಜೊತೆ ಸುತ್ತಕ್ಕೆ ಬರ್ತೀವಿ, ನಿಮ್ಮನ್ನ ಕನೆಕ್ಟ್ ಮಾಡ್ಕೊಂತೀವಿ. ನಿಮ್ಮ ಸಮಸ್ಯೆಗಳನ್ನ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಕ್ಕಿದ್ರೆ ಬಗೆಹರಿಸ್ತೀವಿ. ನಮಗೂ ಒಂದು ಚಾನ್ಸ್ ಕೊಡಿ ಸರ್. ಓಕೆ, ನಾವೇನು ನಿಖಿಲ್ ಕುಮಾರಸ್ವಾಮಿ ತರ ನಾವೇನು ಹೇಳಲ್ಲ ಐ ಆಮ್ ಕರ್ನಾಟಕ ವಿಜಯ್ ಅಂತ. ನಾವು ಜಗದೀಶ್ ಗೊಂಚ ಅಲ್ಲಿ ಅವ್ರು ವಿಜಯ್ ಮಾಡಿದ್ರು, ಏನೋ ಒಂದು ಚಾನ್ಸ್ ಕೊಡಂಗಿದ್ರೆ ನಾವು ಕೂಡ ಒಂದು ಬದಲಾವಣೆ ತರ್ತೀವಿ ಅಂತ ನಾನು ಹೇಳ್ದಲ್ಲ. ನನ್ನ ಮಾತಲ್ಲಿ ಹೊರಟಿದೆ. ಯಾಕೆ ಅಂತ ನನ್ನ ಮಾತಲ್ಲಿ ಆಕ್ರೋಶನೂ ಇದೆ. ಯಾಕೆ ಅಂತಂದ್ರೆ, ಅಲ್ಲ ಗುರು, ನಮ್ ಓಟ್ ತಗೊಂಡು ಈ ಒಂದು ಮಾಫಿಯಾ ರಾಜಕಾರಣಿಗಳು ಈ ಬೆಂಗಳೂರನ್ನ, ಕರ್ನಾಟಕವನ್ನ ಮೂರಾ ಬಟ್ಟೆ ಮಾಡಿಟ್ಟಿದ್ರೆ
ಹೆಣದ ಮೇಲೆ ಹಾಕೋ ಬಟ್ಟೆಗೆ ಏನಿದೆ ನೋಡಿ ಆ ಪರಿಸ್ಥಿತಿ ಕರ್ನಾಟಕ ಮಾಡಿಟ್ಟಿದ್ದಾರೆ. ನಾವು ಇವತ್ತು ಬದಲಾವಣೆ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗಿ ನೋಡಿ, ಆಲ್ರೆಡಿ SIR ಸ್ಟಾರ್ಟ್ ಆಗಿದೆ. 28 ಲಕ್ಷ ಜನರು ವೋಟರ್ನ ರೌಂಡ್ ಆಫ್ ಮಾಡವ್ರಂತೆ. ಅಲ್ರಿ, ಇವ್ರುಗಳಿಗೆ ಅಧಿಕಾರ ಹಾಕಿ ಕೊನೆಗೆ ನಮಗೆ ಗೂಟ ಇಕ್ತಾರ ನೋಡಿ. ಅಲ್ಲ 25 ಲಕ್ಷ ಜನರದ್ದು ರೌಂಡ್ ಆಫ್ ಆಗಿದೆಯಂತೆ. ಅಂದ್ರೆ ಅವರೆಲ್ಲ ಇನ್ಮೇಲೆ ಡಾಕ್ಯುಮೆಂಟ್ ಕೊಟ್ಟು ಪ್ರೂವ್ ಮಾಡ್ಕೊಂಡು ಇನ್ನು ವೋಟ್ ಹಾಕಕ್ಕಾಗೋದು. ನೋಡ್ರಿ, ನಮ್ಮ ದೇಶದಲ್ಲಿ ವೋಟಿಂಗ್ ರೈಟ್ಸ್ ಕಿತ್ತಾಕ್ತಾವ್ರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಇವರ ಅಧಿಕಾರದ ದಾಹ, ದುರಾಡಳಿತ ಇದೆ ಅಂತ ನಿಮ್ಗೆ ಹೇಳುತ್ತಾ. ಥ್ಯಾಂಕ್ಸ್ ಅ ಲಾಟ್ ಅಂಡ್ ಡೆಫಿನೆಟ್ಲಿ ಐ ಆಮ್ ಸ್ಟ್ರೈಕಿಂಗ್ ಬ್ಯಾಕ್. ಓಕೆ, ಮತ್ತೆ ರಾಜಕೀಯದಲ್ಲಿ ಮತ್ತೆ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇಲ್ಲಿ. ಥ್ಯಾಂಕ್ ಯು, ಲವ್ ಯು ಆಲ್. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು.